ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿಯಿಂದ. ಸ್ನೇಹಿತರೆ, ಈ ಹಿಂದಿನ ತರಗತಿಯಲ್ಲಿ ನಾವು ಜಗತ್ತು ಹೇಗೆ ಸೃಷ್ಟಿಯಾಯಿತು, ಬಿಗ್ ಬ್ಯಾಂಗ್ ಮೂಲಕ ಹೇಗೆ ಜಗತ್ತಿನ ಸೃಷ್ಟಿಯಾಯಿತು ಅನ್ನೋ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಜಗತ್ತಿನ ಸೃಷ್ಟಿಯಾಯಿತು, ಗ್ರಹಗಳ ಸೃಷ್ಟಿಯಾಯಿತು, ಸೂರ್ಯನ ಸೃಷ್ಟಿ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ನಾವು ಯುನಿಕ್ಕಾಗಿ ನಮ್ಮ ಗ್ರಹ ಭೂಮಿ ಇವತ್ತಿನ ಸ್ಟೇಟಸ್, ಇಲ್ಲೇನು ಥರ್ಡ್ ಪಿಕ್ಚರ್ ತೋರಿಸ್ತೀವಿ, ಇವತ್ತಿರುವಂಥ ಭೂಮಿ, ಇದು ಈ ಹಿಂದೆ ಈ ಸ್ಟೇಜ್ ಇತ್ತು, ಇದು ಹೇಗೆ ಸೃಷ್ಟಿಯಾಯಿತು ಅನ್ನುವಂಥ ಕುತೂಹಲಕಾರಿ ಅಂಶಗಳನ್ನು ಚರ್ಚೆ ಮಾಡೋ ಮೂಲಕ, ಮತ್ತು ಪ್ರಮುಖವಾಗಿ ಸಾಗರಗಳು, ಖಂಡಗಳು ಇವೆಲ್ಲ ಹೇಗೆ ಸೃಷ್ಟಿಯಾದವು ಅನ್ನುವಂಥ ಒಂದಷ್ಟು ಕುತೂಹಲಕಾರಿ ಅಂಶಗಳೊಂದಿಗೆ ಚರ್ಚೆ ಮಾಡೋಣ ಇವತ್ತಿನ ಸೆಷನಲ್ಲಿ. ಸ್ನೇಹಿತರೆ, ವೆರಿ ಫಸ್ಟ್ ಭೂಮಿ ಸೃಷ್ಟಿಯಾದದ್ದು ಹೇಗೆ? ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಟೈಡಲ್ ಥಿಯರಿ ಅಂತ, ಅಂದರೆ ಉಬ್ಬರವಿಳಿತ ಸಿದ್ಧಾಂತ ಹೆಚ್ಚು ನಂಬ್ತಾ ಇದ್ದೀವಿ. ಬೇರೆ ಬೇರೆ ಸಿದ್ಧಾಂತಗಳಿದ್ದಾವೆ. ಜೀನ್ಸ್ ಅಂಡ್ ಜೆಫ್ರಿ ಅವರು ಕೊಟ್ಟಂಥ ಉಬ್ಬರವಿಳಿತ ಸಿದ್ಧಾಂತವನ್ನು ನಾವು ಭೂಮಿ ಸೃಷ್ಟಿಯಾಗದ್ದು, ಭೂಮಿ ಜೊತೆಗೆ ಇತರ ಗ್ರಹಗಳು ಸೃಷ್ಟಿಯಾದದ್ದು ಅನ್ನೋದು ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಅಂದರೆ ಈ ಒಂದು ಸೂರ್ಯ, ಇನ್ನೊಂದು ನಕ್ಷತ್ರ, ಎರಡು ನಕ್ಷತ್ರಗಳು, ಇದು ಸೂರ್ಯ ಒಂದು ನಕ್ಷತ್ರ, ಇನ್ನೊಂದು ನಕ್ಷತ್ರ ನಡುವೆ ಗುರುತ್ವಾಕರ್ಷಣೆ ಆದಾಗ ಅವೆರಡು ನಡುವೆ ಎಳೆತ ಉಂಟಾಗತ್ತೆ. ಎಳೆತ ಉಂಟಾದಾಗ ಅದರಲ್ಲಿದ್ದ ಕಣಗಳು, ಅಂದರೆ ದ ಬಾಡಿ ಆಫ್ ದಿ ಸನ್ ಎಕ್ಸ್ಟೆಂಡ್ ಆಗ್ತಾ ಬಂತು. ದಟ್ ಟೈಮ್ ಆ ಸ್ಟಾರ್ ಮುಂದಕ್ಕೆ ಪಾಸ್ ಆಯಿತು, ಈ ಕಣಗಳೆಲ್ಲ ಕಿತ್ತಿಕೊಂಡು ಹೋದವು ಅನ್ನೋದನ್ನು ಚರ್ಚೆ ಮಾಡಿದ್ವಿ. ಈ ಥರದಲ್ಲಿ ಇದು ಸೂರ್ಯ, ಇದು ಇನ್ನೊಂದು ಆಕಾಶಕಾಯ, ಎರಡರ ನಡುವೆ ಎಳೆತ ಉಂಟಾಗತ್ತೆ. ಗುರುತ್ವಾಕರ್ಷಣೆಯ ಎಳೆತ ಉಂಟಾದಾಗ ಇದು ಹೀಗೆ ಎಕ್ಸ್ಟೆಂಡ್ ಆಯಿತು, ಇದು ಹೀಗೆ ಎಕ್ಸ್ಟೆಂಡ್ ಆಯಿತು. ಎರಡು ಎಳೆತ ಉಂಟಾದಾಗ ಆ ನಕ್ಷತ್ರ ತನ್ನ ಏನು ಮಿಲ್ಕಿ ವೇನಲ್ಲಿ ಬೇರೆ ಪಾತಲ್ಲಿ ಮೂವ್ ಆದಾಗ ಇದೇನು ಎಕ್ಸ್ಟೆಂಡ್ ಆದಂಥ ಪಾರ್ಟ್ ಇತ್ತಲ್ಲ ಸಂದು, ಅದೆಲ್ಲವೂ ತುಂಡುಗಳಾಗಿ ಕಿತ್ತುಕೊಂಡು ಅವೇ ಗ್ರಹಗಳಾಗಿ ಸೂರ್ಯನನ್ನು ಸುತ್ತು ಹೊಡೆಯಲು ಆರಂಭಿಸಿದ್ದಾವೆ. ಹಾಗಾಗಿ ಎಲ್ಲ ಗ್ರಹಗಳು ಸೃಷ್ಟಿ ಹೇಗೆ ಆದವು ಅಂದರೆ ಉಬ್ಬರವಿಳಿತದಿಂದ ಸೃಷ್ಟಿಯಾದವು, ಟೈಡಲ್ ಮೂಲಕ ಸೃಷ್ಟಿಯಾದವು ಅಂತ ಹೇಳ್ತೀವಿ. ಹಾಗೆಯೇ ನಮ್ಮ ಗ್ರಹಗಳ ಸೃಷ್ಟಿಯಾಯಿತು. ಈ ಥರದಲ್ಲಿ ಇನ್ನೂ ಕ್ಲಾರಿಟಿ ಬೇಕಂದರೆ, ಇನ್ನೊಂದು ಸ್ಟಾರ್ ಮತ್ತು ಸೂರ್ಯನ ನಡುವೆ ಎಳೆತವಾದಾಗ ಸೂರ್ಯನ ಕಣಗಳೇ ಕಿತ್ಕೊಂಡು ಬಂದವು. ಆ ಸೂರ್ಯನ ಕಣಗಳೇ ಗ್ರಹಗಳಾಗಿ ರೂಪುಗೊಳ್ತವೆ. ಈ ಥರ ಉರಿಯುತ್ತಿರುವ ಕಣಗಳು ಆಮೇಲೆ ಅವೆಲ್ಲ ತಂಪಾದ ನಂತರ ಈ ಭೂಮಿಯ ಸ್ವರೂಪವನ್ನು ಪಡ್ಕೋತವೆ. ಮೊದಲು ಏನು ಸೂರ್ಯನಿಂದ ಕಿತ್ಕೊಂಡು ಬಂತಲ್ಲ, ಈಗ ಬಿಗ್ ಬ್ಯಾಂಗ್ ಯಾವಾಗಾಯಿತು, ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಆಗಿದೆ, 13.8 ಬಿಲಿಯನ್ ಇಯರ್ಸ್ ಬ್ಯಾಕ್. 18.8 100 ಅಂದರೆ 1380 ಕೋಟಿ ವರ್ಷಗಳ ಹಿಂದೆ, 8 ಬಿಲಿಯನ್ ವರ್ಷಗಳ ಹಿಂದೆ ಆಗಿತ್ತು ಅಂತ ನಾವು ಬಿಗ್ ಬ್ಯಾಂಗ್ ಬಗ್ಗೆ ಚರ್ಚೆ ಮಾಡ್ತೀವಿ. ಬಿಗ್ ಬ್ಯಾಂಗ್ ಆಗಿ ಸುಮಾರು 7 ಬಿಲಿಯನ್ ವರ್ಷಗಳ ನಂತರ, ಅಂದರೆ 4.5 ಬಿಲಿಯನ್ 450 ಕೋಟಿ ವರ್ಷಗಳ ಹಿಂದೆ ಈ ಒಂದು ಸೂರ್ಯನಿಂದ ಕಿತ್ತುಕೊಂಡು ಬಂದಂಥ ಈ ಭೂಮಿ, ಈ ಗ್ರಹದ ರೀತಿ ಸೃಷ್ಟಿಯಾಯಿತು. ಹೊತ್ತಿ ಉರಿತಾ ಇದೆ. ಸೂರ್ಯನಲ್ಲಿ ಏನು ಗುಣ ಇದೆಯೋ ಅದೇ ಗುಣ ಇದೆ. ಆ ಗುಣದ ಉರಿಯುವಿಕೆ ಕಾರಣಕ್ಕೆ ಸುತ್ತ ಕ್ಲೌಡ್ ಫಾರ್ಮ್ ಆಗ್ತಾ ಬರುತ್ತೆ. ಕ್ಲೌಡ್ ಫಾರ್ಮ್ ಆದಾಗ ಅದರ ಸ್ಟೇಟಸ್ ಹೀಗಿರುತ್ತೆ. ಆ ಕ್ಲೌಡಿಂದ, ಮೋಡದಿಂದ ಹನಿಗಳು ಉದುರೋಕ್ಕೆ ಸ್ಟಾರ್ಟ್ ಆಯಿತು. ನೀರು, ಹೈಡ್ರೋಜನ್ ಟು ಆಕ್ಸಿಜನ್ ಪರಮಾಣು ಸೇರ್ಕೊಂಡು ನೀರು ಕಣಗಳು ಉದುರಿದ ನಂತರ ತಂಪಾಗ್ತಾ ವಾಟ್ ವಿ ಸಿ ಟುಡೇ, ಇವತ್ತೇನು ನೋಡ್ತಾ ಇದ್ದೀವಿ, ತಂಪಾದ ಈ ಗ್ರಹವನ್ನು ನಾವು ಕಾಣಬಹುದಾಗಿದೆ. ಇದು ಭೂಮಿ ಸೃಷ್ಟಿಯಾದ ಒಂದು ವಿಧಾನ. ಸ್ನೇಹಿತರೆ, ಬಿಗ್ ಬ್ಯಾಂಗ್ ನಂತರ ಎಲ್ಲ ಆಕಾಶಕಾಯಗಳು ಏನು ಇವತ್ತು ನಾವು ಗ್ರಹಗಳು ನೋಡ್ತೀವಿ, ಇವೆಲ್ಲ ಸೂರ್ಯನ ಸುತ್ತುಡಿತಾ ಇದ್ವು. ಎಲ್ಲವೂ ಸೂರ್ಯನ ಕ್ಯಾರೆಕ್ಟರಿಸ್ಟಿಕ್ಸ್ನೇ ಹೊಂದಿದ್ವು. ದೂರವನ್ನು ಆಧರಿಸಿ ಬೇರೆ ಬೇರೆ ಸ್ವಭಾವವನ್ನು ಇವತ್ತು ಪಡ್ಕೊಂಡಿದ್ದಾವೆ. ಸೂರ್ಯನ ಹತ್ತಿರ ಇರುವಂಥ ಗ್ರಹಕ್ಕೆ ಬೇರೆ ಗುಣ, ಸ್ವಲ್ಪ ದೂರದ ಬೇರೆ ಗುಣ. ಒಂದು ಹೆಲ್ದಿ ಡಿಸ್ಟೆನ್ಸಲ್ಲಿರೋದಕ್ಕೆ ಭೂಮಿಯು ಜೀವಿಯನ್ನು ಹೊಂದಬಹುದಾದ ಒಂದು ಉತ್ತಮವಾದ ಗುಣವನ್ನು ಹೊಂದಿದೆ. ಇದೇ ರೀತಿ ಬೇರೆ ಗ್ರಹಗಳು ಕೂಡ ಇದ್ದಾವೆ. ಓಕೆ ಸ್ನೇಹಿತರೆ, ಉಬ್ಬರವಿಳಿತ ಸಿದ್ಧಾಂತದಲ್ಲಿ ಈ ಥರ ಸೋಲಾರ್ ಸಿಸ್ಟಮಲ್ಲಿ ಬೇರೆ ಬೇರೆ ಗ್ರಹಗಳು ಸೃಷ್ಟಿಯಾದವು. ಅದರಲ್ಲಿ ನಮ್ಮದೂ ಒಂದು ಗ್ರಹ ಭೂಮಿ ಸೃಷ್ಟಿಯಾಯಿತು ಅನ್ನೋದನ್ನು ಕ್ಲಿಯರ್ ಮಾಡ್ಕೊಂಡ್ವಿ. ಸೌರವ್ಯೂಹದಲ್ಲಿ 8 ಗ್ರಹಗಳಿವೆ. ಇವೆಲ್ಲವೂ ಉಬ್ಬರವಿಳಿತದಿಂದನೇ ಆಗಿದ್ದು, ಟೈಡಲ್ ಥಿಯರಿಯಿಂದನೇ. ಭೂಮಿ ಒಂದೇನಾ? ನೋ. ಆಲ್ ದ ಪ್ಲ್ಯಾನೆಟ್ಸ್ ಏನಿದೆ, ಬೇರೆ ಬೇರೆ ಆಕಾಶಕಾಯಗಳೇನಿದೆ, ಎಲ್ಲವೂ ಸೂರ್ಯನ ಈ ಉಬ್ಬರವಿಳಿತದಿಂದನೇ ಸೃಷ್ಟಿಯಾದಂಥದ್ದು ಅನ್ನೋದು ನಮಗೆ ಕ್ಲಿಯರ್ ಇದೆ. ದೆನ್ ಬರೋಣ ಸ್ನೇಹಿತರೆ, ಇವತ್ತಿನ ಪ್ರಪಂಚ ಸೃಷ್ಟಿಯಾಯಿತು. ಫೈರ್ ಬಾಲ್ ಮೋಡಾಗಿ ತಂಪಾದ ನಂತರ ಭೂಮಿ ಆಯಿತು ಅನ್ನೋದು ಕ್ಲಿಯರಿಟಿ ಸಿಕ್ತು. ಈಗ ನಾವು ನೋಡ್ತಾ ಇರೋಂಥ ಪ್ರಪಂಚ ಅಂದ್ಕೊಳ್ಳಿ, ಹೀಗೆ ನೋಡ್ತೀವಿ. ಈ ಪ್ರಪಂಚ ಹೀಗಾಗಿದ್ದು ಯಾವಾಗ ಅಂದರೆ, ಉತ್ತರ ಅಮೇರಿಕಾ ಖಂಡ,
ದಕ್ಷಿಣ ಅಮೇರಿಕಾ ಖಂಡ, ಓಕೆ, ಯುರೋಪ್ ಖಂಡ, ಏಷ್ಯಾ ಖಂಡ, ಇದು ಸೇರಿಕೊಂಡು ಏಷ್ಯಾ ಖಂಡ, ಆಫ್ರಿಕಾ ಖಂಡ ಆ್ಯಂಡ್ ಆಸ್ಟ್ರೇಲಿಯಾ ಓಷಿಯಾನ ಖಂಡ. ಇವೆಲ್ಲ ಯಾವಾಗ ಆಯಿತು? ಇವೆಲ್ಲ ಈ ಥರ ಪ್ಲ್ಯಾನೆಟರಿ ಸಿಸ್ಟಮ್, ಏನು ಕಾಂಟಿನೆಂಟಲ್ ಸಿಸ್ಟಮ್, ಖಂಡಾಂತರ ವ್ಯವಸ್ಥೆ ಯಾವಾಗ ರಚನೆ ಆಯಿತು ಅನ್ನೋದನ್ನು ನೋಡ್ತಾ ಬರೋದಾದರೆ, ಸ್ನೇಹಿತರೆ, ಭೂಮಿ ಸೃಷ್ಟಿಯಾಗಿ ತಂಪಾದಾಗ ಭೂಮಿಯಲ್ಲಿ ಒಂದೇ ಖಂಡ ಇದ್ದಿದ್ದು. ಇದನ್ನು ಕ್ಲಿಯರ್ ಇರಬೇಕು. ಮೂಲದಲ್ಲಿ ಇದ್ದ ಖಂಡ, ಭೂಖಂಡದ ಹೆಸರೇನು ಅಂತ ಎಕ್ಸಾಂಪಲ್ ಬರ್ಬೋದು. ದಟ್ಸ್ ಕಾಲ್ಡ್ ಪ್ಯಾಂಜಿಯಾ ಅಂತ. ಪ್ಯಾಂಜಿಯಾ ಅನ್ನೋದು ಏಕೈಕ ಭೂಖಂಡ ಇತ್ತು. ಈಗ ನೋಡ್ತಾ ಇರುವಂಥ 6-7 ಖಂಡಗಳು, 7 ಖಂಡಗಳೇನಿದೆ ಆ ಥರ ಯಾವ ಕಾಂಟಿನೆಂಟ್ಸು ಇರಲಿಲ್ಲ. ಆ ಭಾಗದಲ್ಲಿ ಈ ಭಾಗವನ್ನು ಯುರೇಷಿಯನ್ ಪಾರ್ಟ್ ಅಂತ ಕರಿತೀವಿ. ಈ ಭಾಗದಲ್ಲಿ ಗೊಂಡ್ವಾನಾ ಪಾರ್ಟ್ ಅಂತ ಇತ್ತು. ಯುರೇಷಿಯಾ ಪಾರ್ಟ್, ಗೊಂಡ್ವಾನಾ. ಮೇಲ್ಭಾಗನ ಯುರೇಷಿಯನ್, ಕೆಳಭಾಗವನ್ನು ಗೊಂಡ್ವಾನಾ ಲ್ಯಾಂಡ್, ಗೊಂಡ್ವಾನಾ ಪಾರ್ಟ್ ಅಂತೀವಿ. ಇವು ಒಟ್ಟಿಗೆ ಒಂದೇ ಕಡೆ ಇದ್ವು. ಜಗತ್ತಿನಲ್ಲಿ ಒಂದೇ ಖಂಡ ಪ್ಯಾಂಜಿಯಾ, ಒಂದೇ ಸಾಗರ ಪ್ಯಾಂಥೊಲಸಾ ಅಂತ. ಮತ್ತು ಆ ಕಡೆ ಈ ಕಡೆ ಇದೆಯಲ್ಲ ಅಂದರೆ ಭೂಮಿ ದುಂಡುಗಿರೋದು. ಇದು ಈ ಥರ ಕವರೇಜ್ ಬಂದಾಗ ಒಂದೇ ಸಾಗರ, ಏಕೈಕ ಸಾಗರ ಪ್ಯಾಂಥೊಲಸಾ ಅಂತ. ಪ್ಯಾಂಥೊಲಸಾ ಸಾಗರ, ಪ್ಯಾಂಜಿಯಾ ಖಂಡ, ಒಂದು ಸಾಗರ ಒಂದು ಖಂಡ ಇತ್ತು. ಹೀಗಿದ್ದಿದ್ದು ಮತ್ತು ಇವತ್ತಿನ ರಚನೆಗೆ ಹೇಗೆ ಬಂತು? ನಿಮಗೆ ಗೊತ್ತು, ಭೂಮಿ ಅನ್ನೋದು ಸೂರ್ಯನದ್ದೇ ಒಂದು ಕಣ, ಸೂರ್ಯನದ್ದೇ ಒಂದು ಬಾಡಿ. ಇದು ಒಳಗಡೆ ನಾವು ಮತ್ತೆ ಮುಂದೆ ಡಿಸ್ಕಸ್ ಮಾಡ್ತಾ ಬರ್ತೀವಿ. 3 ಪದರಗಳಿದೆ. ಹೊರಪದರ, ಕ್ರಸ್ಟ್ ಮಧ್ಯಂತರ ಪದರ, ಮ್ಯಾಂಟಲ್ ಒಳಪದರ, ಕೋರ್ ಅಂತ. ಈ ಭಾಗದಲ್ಲಿ ಶಿಲಾರಸ ಅಂದರೆ ಏನು ಕುದಿಯುತ್ತಿರುವಂಥ ಕಲ್ಲಿನ ಕಣಗಳು ಇಲ್ಲಿದ್ದಾವೆ. ಪಾಕ ಅದ ರೀತಿ ಇದೆ, ಮ್ಯಾಗ್ಮಾ ಅಂತ ಕರಿತೀವಿ. ಕಲ್ಲೆಲ್ಲ ಕರ್ಗೋಗ್ತಾ ಇದೆ, ಅಷ್ಟು ಟೆಂಪ್ರೇಚರ್ಡಲ್ಲಿದೆ. ಅದು ಒಂಥರ ಪಾಕ ಅಂದರೆ ದ್ರವ. ಆ ದ್ರವದ ಮೇಲೆ ಭೂಮಿ ಇರೋಂಥದ್ದು. ಈ ಭೂಮಿಯಲ್ಲಿ ಪ್ಯಾಂಜಿಯಾ ಏನೇ ಇದ್ದರೂ ಆ ದ್ರವದ ಮೇಲಿದೆ, ಅದು ವೈಬ್ರೇಷನ್ ಆಗ್ತಾ ಇರಬೇಕಲ್ಲ, ಮೂಮೆಂಟ್ ಆಗ್ತಾ ಇರಬೇಕಲ್ಲ. ಅಂದರೆ ನೀರಿನ ಮೇಲೆ ದೋಣಿ ಇದ್ದ ರೀತಿಯಲ್ಲಿ ಪ್ಯಾಂಜಿಯಾ ಇದೆ. ಈಗಿಂಗೆ ವೈಬ್ರೇಷನ್ ಆಗ್ತಾ ಇರತ್ತೆ. ವೈಬ್ರೇಷನ್ ಆಗ್ತಾ 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 ಆ ಮೂಮೆಂಟ್ ಚೇಂಜ್ ಆಗ್ತಾ ಬರುತ್ತೆ. ಈ ಮೂಮೆಂಟ್ ಚೇಂಜ್ ಆಗ್ತಾ ಈ ಪ್ಯಾಂಜಿಯಾದಲ್ಲಿ ಇಲ್ಲೇನು ಬಿರುಕುಗಳು ಕಾಣ್ತಾ ಇದ್ದಾವೆ ಅಲ್ಲೆಲ್ಲ ಕಟ್ 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 ಪೀಸ್ ಆಗ್ತಾ ಬಂತು, ತುಣುಕುಗಳಾದವು. ಅವು ಬೇರೆ 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 ಕಡೆಗೆ ಚಲಿಸೋಕೆ ಸ್ಟಾರ್ಟ್ ಆಯಿತು. ಯಾಕೆ ಚಲಿಸಬೇಕು? ನಿಂತಿರೋಕ್ಕಾಗಲ್ವ? ಅಂದರೆ ಭೂಮಿ ತಿರುಗುವಿಕೆಯ ಕಾರಣಕ್ಕೆ ಅಲ್ಲೊಂದು ಮೊಮೆಂಟಮ್ ಇದೆ. ತಿರುಗ್ತಾ ಇದೆಯಲ್ಲ ಭೂಮಿ, ಏನು ನಿಂತ್ಕೊಂಡಿಲ್ಲ. ನಿಂತ್ಕೊಂಡಿದ್ರೆ ನಿಂತ್ಕೊಂಡಿರ್ತಿದ್ದೇನೋ. ತಿರುಗ್ತಾ ಇರೋ ಕಾರಣಕ್ಕೆ ಅಲ್ಲಿ ಮೊಮೆಂಟಮ್ ಸಿಕ್ತು. ಆ ಮೊಮೆಂಟಮ್ ಸಿಕ್ಕ ಕಾರಣಕ್ಕೆ ಅವೆಲ್ಲ ಚದುರ್ತಾ ಹೋದ್ವು. ಬಿಕಾಸ್ ಒಳಗಡೆ ಲಿಕ್ವಿಡ್ ಇದೆ. ಮೇಲ್ಗಡೆ ಇರುವ ತಟ್ಟೆಗಳು ಅಂತ ಕರಿತೀವಿ, ಪ್ಲೇಟ್ಸ್. ಈ ಪ್ಲೇಟ್ಗಳ ಮೂಮೆಂಟನ್ನು ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಕರಿತೀವಿ. ಪ್ಲೇಟ್ ಟೆಕ್ಟಾನಿಕ್ಸ್ ಫಲಕಗಳ ಚಲನೆ. ಈ ಫಲಕಗಳು ಇವೆಲ್ಲ ಯುರೇಷಿಯಾ ಒಂದು ಫಲಕ, ನಾರ್ತ್ ಅಮೆರಿಕಾ ಒಂದು ಫಲಕ, ಸೌತ್ ಅಮೆರಿಕಾ ಒಂದು ಫಲಕ, ಆಫ್ರಿಕಾ ಒಂದು ಫಲಕ. ಮೇಲ್ ನಾವು ಹೆಸರುಗಳು ನಾವು ನಮಗೆ ಬೇಕಾದ ಹೆಸರು ಇಟ್ಕೊಂಡಿದ್ದೀವಿ. ಆ್ಯಕ್ಚುಲಿ ಭೂಮಿಯನ್ನು ನೋಡಿದಾಗ ದೀಸ್ ಆರ್ ಜಸ್ಟ್ ಪ್ಲೇಟ್ಸ್ ಆನ್ ದಿ ಅರ್ತ್. ಇವು ಮೂಮೆಂಟ್ ಆಗ್ತಾ ಇರ್ತವೆ, ದೋಣಿ ಥರದಲ್ಲಿ ಚಲನೆ ಆಯಿತು. ಹಾಗಾಗಿ ಬೇರೆ ಬೇರೆ ಖಂಡಗಳು ಹೇಗೆ ರಚನೆ ಆದವು ಅನ್ನೋದನ್ನು ತೋರಿಸ್ತಾ ಬರ್ತೀನಿ. ಸ್ನೇಹಿತರೆ, ಕ್ರಿಯೇಷನ್ ಆಫ್ ವರ್ಲ್ಡಲ್ಲಿ ನೋಡ್ಬೋದು. ಈಗ ಬಿರುಕುಗಳು ಕಾಣ್ತಾ ಇದೆ, ದೊಡ್ಡ ದೊಡ್ಡ ಬಿರುಕುಗಳು. ಈ ಬಿರುಕುಗಳ ಮೂಲಕ ಆ ಮೂಮೆಂಟ್ ಕಾರಣಕ್ಕೆ ಅವು ಬೇರ್ಪಡಿಕೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಪ್ಯಾಂಜಿಯಾ ಬಿರುಕು ಆಗಿ ಬೇರ್ಪಡಿಕೆ ಸ್ಟಾರ್ಟ್ ಆಯಿತು. ಇದರ ಮುಂದುವರಿದ ವರ್ಷನನ್ನು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಮೂಲಕ ಆಲ್ಫ್ರೆಡ್ ವೆಜನರ್ ಅವರು 1912 ಒಳಗಡೆ 1912ರಲ್ಲಿ ಈ ಕಾಂಟಿನೆಂಟಲ್ ಡ್ರಿಫ್ಟ್, ಈ ಖಂಡಾಂತರ ಚಲನೆಗೆ ಸಿದ್ಧಾಂತವನ್ನು ಕೊಡ್ತಾರೆ. ಅವರು ಭಾಳ ನೀಟಾಗಿ ವಿವರಣೆ ಮಾಡ್ತಾರೆ. ಒಂದು ಕಾಲದಲ್ಲಿ ಈ ಥರ ಪ್ಯಾಂಜಿಯಾ ಮತ್ತು ಪ್ಯಾಂಥೊಲಸಾ ಇತ್ತು. ಅವು ಮೂಮೆಂಟ್ ನಂತರ ಈ ಥರ ರಚನೆ ಆಯಿತು. ದಿಸ್ ಈಸ್ ಕಾಲ್ಡ್ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಇವತ್ತು ಏನು ಖಂಡಗಳು ಸೃಷ್ಟಿಯಾಗಿದೆ ಅವೆಲ್ಲ ಫಲಕಗಳ ಮೂಮೆಂಟಿಂದ ಆಗಿದ್ದು ಅನ್ನೋದು ಇವರು ನಮಗೆ ಆಲ್ಫ್ರೆಡ್ ವೆಜನರ್ ಅವರು ಡೀಟೇಲಾಗಿ ಕೊಡ್ತಾರೆ. ಸ್ನೇಹಿತರೆ, ನೆಕ್ಸ್ಟ್ ಬರೋಣ. ಈ ಬಿರುಕುಗಳು ಹೇಗೆ ಆರಂಭ ಆಯಿತು? ಮೇಲ್ಗಡೆ ಲಾವ್ರೇಷಿಯಾ ಅಥವಾ ಯುರೇಷಿಯಾ, ಯುರೋಪ್ ಮತ್ತು ಏಷ್ಯಾ ಭಾಗದ ಲಾವ್ರೇಷಿಯಾ ಖಂಡ. ಕೆಳಗಡೆ ತುಣುಕು ಆಗ್ತಾ ಬಂತಲ್ಲ, ಇದಿಷ್ಟನ್ನು ಗೊಂಡ್ವಾನಾ ಲ್ಯಾಂಡ್ ಅಂತ ಕರಿತೀವಿ. ಲಾವ್ರೇಷಿಯಾ, ಗೊಂಡ್ವಾನಾ ಇದು ಕಂಪ್ಲೀಟ್ 2 ಭಾಗ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ್ತಾ ಗೊಂಡ್ವಾನಾ ಮತ್ತೆ ಹಿಂಗೆ ಪಾರ್ಟ್ ಆಗ್ತಾ ಬರುತ್ತೆ. ಈ ಕಡೆ ಮಧ್ಯಕ್ಕೆ ಪೀಸ್ ಆಗ್ತಾ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದು ಅಮೇರಿಕನ್ ಕಾಂಟಿನೆಂಟ್ ಆಗುವಂಥ ಎಲ್ಲ ಲಕ್ಷಣಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇದು ಆಫ್ರಿಕಾ ಲ್ಯಾಂಡ್ ಆಗುವಂಥ ಎಲ್ಲ ಲಕ್ಷಣ ಅಬ್ಸರ್ವ್ ಮಾಡ್ತೀವಿ. ಇದು ಆಸ್ಟ್ರೇಲಿಯಾ ಪ್ರದೇಶ ಆಗೋಂಥದ್ದು. ಇದು ಇಂಡಿಯಾ ಭಾಗ ಆಗೋಂಥದ್ದು.
ಏಷ್ಯಾದಲ್ಲಿ, ಮತ್ತಿದು ಹೋಗಿ ಮೇಲ್ಗಡೆ ಸೇರ್ಕೊಳ್ಳತ್ತೆ. ಇದಿಷ್ಟರಲ್ಲಿ ಇದೇನು ಬೇರೆ ಆಗಲಿಲ್ಲ, ಅದೊಂದು ಪೀಸ್ ನಾರ್ತ್ ಅಮೇರಿಕನ್ ಕಾಂಟಿನೆಂಟ್ ಆಗುತ್ತೆ, ಉಳಿದಿದ್ದೆಲ್ಲ ಯುರೋಪ್ ಮತ್ತು ಏಷ್ಯಾ ಒಂದೇ ಇರೋದು. ಈ ಕಡೆ ಇದ್ದಂಥ ಇಂಡಿಯಾ ಪ್ಲೇಟು ಕೆಳಗಡೆ ಬರೋ ಬದಲು ಮೇಲ್ಗಡೆ ಮೂಮೆಂಟ್ ಸ್ಟಾರ್ಟ್ ಮಾಡುತ್ತೆ. ಇದು ಹೋಗಿ ಆ ಮೇಲ್ಗಡೆ ಲೌರೇಷಿಯಾ ಪ್ರದೇಶಕ್ಕೆ ಟಚ್ ಆಗುತ್ತೆ. ಈ ಮಧ್ಯದಲ್ಲಿದ್ದು ಥೆಚಿಸ್ ಅನ್ನುವಂಥ ಸಮುದ್ರ. ಭಾರತದ ಭಾಗದಲ್ಲಿ ಯಾವ ಸಮುದ್ರ ಇತ್ತು ಅಂತ ಪ್ರಶ್ನೆ ಬಂದರೆ ಥೆಚಿಸ್ ಅನ್ನೋ ಸಮುದ್ರ ಇತ್ತು. ಆ ಥೆಚಿಸ್ ಸಮುದ್ರ ಮುಚ್ಕೊಂಡ್ಬಿಡತ್ತೆ, ಹಿಂಗೆ ಬಂತು. ಯಾವುದು ಇಂಡಿಯಾ ಪ್ಲೇಟ್ ಇದೆಯಲ್ಲ, ಇದು ಗೊಂಡ್ವಾನಾ ಪ್ಲೇಟು ಹೀಗೆ ಬಂತು, ಲೌರೇಷಿಯಾ ಪ್ಲೇಟ್ ಹೀಗೆ ಬಂತು, ಮೂಮೆಂಟಾಗಿ ಹಿಂಗೆ ಟಚ್ ಆಯಿತು. ಟಚ್ ಆದ ನಂತರ ನಿಲ್ಲಿಲ್ಲ, ಅದು ಮತ್ತು ಮೂವ್ ಮಾಡ್ತಾ ಹೀಗೆ ಉಬ್ಬೋಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಉಬ್ಬಿಕೊಂಡ ಪರ್ವತಗಳು ಏನು ಕಾಣ್ತವೆ, ಹಿಮಾಲಯನ್ ಮೌಂಟೇನ್ಸ್. ಆ ಹಿಮಾಲಯ ಪರ್ವತಗಳು ಇರೋ ಜಾಗದಲ್ಲಿ ಒಂದು ಕಾಲದಲ್ಲಿ ಥೆಚಿಸ್ ಅನ್ನೋ ಸಾಗರ ಇತ್ತು. ಇವತ್ತು ಥೆಚಿಸ್ ಇಲ್ಲ. ಅದೇ ಪ್ರದೇಶದಲ್ಲಿ ಕಂಪ್ಲೀಟಾಗಿ ನಾವು ಹಿಲ್ಲಿ ಸ್ಟೇಷನ್ ನೋಡ್ತಿದ್ವಿ. ಈಗಲೂ ಆ ಮಡಿಕೆ ಫೋಲ್ಡಿಂಗ್ ಹಿಂಗಾಯ್ತಲ್ಲ, ದಿಸ್ ಇಸ್ ಕಾಲ್ಡ್ ಫೋಲ್ಡಿಂಗ್ ಮೌಂಟೈನ್ಸ್ ಅಂತೀವಿ. ಈ ಮಡಿಕೆ ಪರ್ವತ ಈಗಲೂ ಪುಷ್ ಆಗ್ತಾ ಇದೆ. ಹಾಗಾಗಿನೇ ಅಫ್ಘಾನಿಸ್ತಾನ್, ನೇಪಾಳ್, ಆ ಬೆಲ್ಟ್ ಏನು ಬರುತ್ತೆ ಚೀನಾದ ಈ ಕಡೆ ನಮ್ಮ ಅರುಣಾಚಲ್ ಪ್ರದೇಶವರೆಗೂ, ಆ ಉದ್ದಕ್ಕೂ ಗಡಿನಲ್ಲಿ ಯಾವಾಗಲೂ ಭೂಕಂಪದ ಝೋನ್ ಆಗಿರುತ್ತೆ. ಬಿಕಾಸ್ ಆ ಪ್ಲೇಟ್ ಒಂಚೂರು ಹಿಂಗೆ ಪುಷ್ ಆಯಿತು ಅಂದರೆ ಭೂಮಿ ವೈಬ್ರೇಷನ್ ಬರ್ತಾ ಇರುತ್ತೆ. ಭೂಮಿ ವೈಬ್ರೇಷನ್ ಬಂತು ಅಂದರೆ ಆಟೋಮೆಟಿಕ್ಲಿ ಅಲ್ಲಿ ಭೂಕಂಪಗಳು ಆಗ್ತಾ ಇರ್ತವೆ. ಹಾಗಾಗಿ ಹಿಮಾಲಯನ್ ಮೌಂಟೇನ್ ರೀಸನ್ ಒನ್ ಆಫ್ ದ ಯಂಗ್ ರೀಸನ್. ಅದು ಅಂದರೆ ಭೂಮಿ ಸೃಷ್ಟಿಯಾದಾಗ ಇರಲಿಲ್ಲ, ಈಗ ಅದು ಕ್ರಿಯೇಟ್ ಆಗಿದ್ದು ಇತ್ತೀಚಿನ ಲಕ್ಷಾಂತರ ಮಿಲಿಯನ್ಸ್ ಆಫ್ ಇಯರ್ಸ್ ಬ್ಯಾಕೆ ಸೃಷ್ಟಿಯಾಗಿದೆ. ಬಟ್ ಈ ಭಾಗಗಳ ನಡುವೆ ಅದು ಯಂಗ್ ಭಾಗ ಅಂತ ಕರಿತೀವಿ. ಇಂಡಿಯಾ ಭಾಗ ಮತ್ತು ಥೆಚಿಸ್ ಸಿ ಮತ್ತು ಯುರೇಷಿಯಾ ಲ್ಯಾಂಡ್ ಇವು ಸೇರ್ಕೋತಾ ಬಂತು. ಈ ಮೂಮೆಂಟ್ ಇನ್ನೂ ಮುಂದುವರೆದಿದ್ದು ಹೇಗೆ ತೋರಿಸ್ತೀನಿ ನೋಡಿ. ಫಸ್ಟ್ ಪ್ಯಾಂಜಿಯಾ ಹೀಗೆ ಪೀಸ್ ಆಯಿತು, ನಂಬರ್ 1. ಆನಂತರ ಅದ್ರ ಮೂಮೆಂಟ್ಗಳು ಇನ್ನೂ ಜಾಸ್ತಿ ಆಯಿತು, ಈ ಥರ ಆಯಿತು, ನಂಬರ್ 2. ಆಮೇಲೆ ಬಂತು ಒಂದು ಶೇಪು, ನಂಬರ್ 2 ಇದು, ನಂಬರ್ 3 ಈ ಶೇಪಿಗೆ ಬಂತು, ನಂಬರ್ 4 ಶೇಪ್ ಬಂತು, ನಂಬರ್ 5 ಮೂಮೆಂಟ್ ಇಲ್ಲಿಗೆ ಬಂತು, ನಂಬರ್ 6 6ನೇದು ಹಂತ ಅಂದರೆ ಈಗ ನಾವು ನೋಡ್ತಾ ಇರುವಂಥ ಪ್ರಪಂಚ ಇದೆಯಲ್ಲ, ದಿಸ್ ಈಸ್ ಅ ಫೈನಲ್. ಹೀಗೆ ಅದು ಡಿವೈಡ್ ಆಗ್ತಾ ಇದೆ. ಹಿಂಗೆ ಹೋಗ್ತಾ ಇದೆಯಲ್ಲ, ಹಿಂಗೆ ಹೊರಗೆ ಹೋಗ್ತಾ ಇದೆಯಲ್ಲ, ಇದು ಏನಾಗ್ಬೋದು ಮುಂದೊಂದು ದಿನ ಅನ್ನುವಂಥ ಊಹೆಗೂ ಬರ್ತಾರೆ ವಿಜ್ಞಾನಿಗಳು. ಹಿಂಗೆ ಹೊರಗೆ ಹೋಗ್ತಾ ಭೂಮಿ ದುಂಡುಗಿರೋದು, ಹಿಂಗೆಲ್ಲೋ ಹಿಂಗಿಲ್ಲ. ಹಿಂಗೆ ಹೋಗ್ತಾ ಮುಂದೊಂದು ದಿನ ಹೀಗೆ ಬಂದು ಆಪೋಸಿಟ್ ಸೈಡ್ ಆಫ್ ದಿ ಅರ್ತ್ ಮತ್ತೆ ಎಲ್ಲ ಸೇರ್ಕೋಬೋದು, ಮತ್ತೊಂದು ಪ್ಯಾಂಜಿಯಾನೇ ಸೃಷ್ಟಿಯಾಗಬಹುದು. ಈ ಕಡೆ ಇತ್ತು, ಈ ಕಡೆಯಿಂದ ಹಿಂಗೆ ಬರ್ತಾ ಇದ್ದಾವೆ, ಹಿಂಗೆಲ್ಲ ಹರಡ್ಕೊಂಡಿದ್ದಾವೆ, ಮುಂದೊಂದು ದಿನ ಬಂದು ಮತ್ತೆಲ್ಲವೂ ಸೇರಬಹುದು. ಇನ್ನು ಕೆಲವೊಂದು ಬಿಲಿಯನ್ಸ್ ವರ್ಷದ ನಂತರ ಇವೆಲ್ಲ ಹೀಗೆ ಬಂದು ಮತ್ತೆ ಕುಡ್ಕೋಬೋದು. ಮತ್ತೆ ಆ ಬಡಿತಕ್ಕೆ ಮತ್ತೆ ಚದುರಿಕೊಂಡು ಮತ್ತೆ ವಾಪಸ್ ರಿವರ್ಸ್ ಮೂಮೆಂಟ್ ಸ್ಟಾರ್ಟ್ ಆಗ್ಬೋದು. ದಿಸ್ ಈಸ್ ಕಾಲ್ಡ್ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಒಂದು ಪ್ಯಾಂಜಿಯಾ ಒಡೆದು ಹೇಗೆಲ್ಲ ಸೃಷ್ಟಿಯಾಯಿತು. ಪ್ಯಾಂಜಿಯಾ, ಲೌರೇಷಿಯಾ ಮತ್ತು ಗೊಂಡ್ವಾನಾ ಲ್ಯಾಂಡ್, ಅದು ಬೇರೆ ಬೇರೆ ಖಂಡಗಳು ಸೃಷ್ಟಿಯಾಗ್ತಾ ಬಂದವು. ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಯುರೇಷಿಯಾ, ಆಫ್ರಿಕಾ, ಆಸ್ಟ್ರೇಲಿಯಾ ಕಾಂಟಿನೆಂಟು, ಈ ಥರದಲ್ಲಿ ನಮ್ಮ ಖಂಡಗಳು ಸೃಷ್ಟಿಯಾದವು. ಖಂಡಗಳು ಅನ್ನೋದು ಸ್ಟ್ಯಾಟಿಕ್ ಅಲ್ಲ, ಮೂಮೆಂಟಲ್ಲಿದೆ. ಆ ಮೂಮೆಂಟು ನಮ್ಮ ಕಾಲಘಟ್ಟದಲ್ಲಿ ಇನ್ನೊಂದು 10-15 ಜನ್ರೇಷನಲ್ಲಿ, ಒಂದು 100 ಜನ್ರೇಷನಲ್ಲೂ ಚೇಂಜ್ ಆಗಲ್ಲ. ಬಹುತೇಕ ಕಾಲಗಳ ನಂತರ ಮತ್ತವೆಲ್ಲ ಮುಂದೆ ಹೋಗಿ ಸೇರಬಹುದು ಅನ್ನುವುದೇ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಈಗ ಪ್ರಸ್ತುತ ನಾವು ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಆಫ್ರಿಕಾ, ಯುರೇಷಿಯನ್ ಪಾರ್ಟು, ಇಲ್ಲಿ ನೋಡಿ ಇನ್ನೂ ಕೂಡ ಸಮುದ್ರ ಗ್ಯಾಪ್ ಇತ್ತು. ಆನಂತರ ಅದು ಇನ್ನೂ ಹತ್ತಿರ ಬರ್ತಾ ಬಂತು. ಇಲ್ಲಿ ನೋಡ್ಬೋದು ಇಂಡಿಯಾದ ಏನು ಸದರ್ನ್ ಇಂಡಿಯಾ ಪಾರ್ಟ್ ಇದೆಯಲ್ಲ, ಮತ್ತು ಸ್ವಲ್ಪ ನಾರ್ದರ್ನ್ ಇಂಡಿಯನ್ ಪಾರ್ಟ್ ಇಲ್ಲಿ ಬರುತ್ತೆ. ಇಲ್ಲಿ ಥೆಚಿಸ್ ಅನ್ನುವ ಸಮುದ್ರ ಇತ್ತು, ಮೇಲ್ಗಡೆ ಈ ಲ್ಯಾಂಡ್ ಇತ್ತು. ಇದೆರಡು ಚಲನೆ ಆಗ್ತಾ ಹಿಂಗೆ ಕೂಡ್ತಾ ಬರುತ್ತೆ. ಹಿಂಗೆ ಕೂಡಿದ ನಂತರನೇ ಈ ಭಾಗದಲ್ಲಿ ಹಿಮಾಲಯನ್ ಮೌಂಟೇನ್ ಬಂತು, ಥೆಚಿಸ್ ಅನ್ನೋ ಸಮುದ್ರ ಮುಚ್ಚಿ ಹೋಯಿತು. ಆ ಮೂಲಕ ಅದು ನಮ್ಮ ಭಾರತದ ಒಂದು ರಚನೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿದ್ದಂಥ 1ನೇ ಪೊಸಿಷನ್, 2ನೇ ಪೊಸಿಷನ್, 3ನೇ ಪೊಸಿಷನ್, ಇದು ಹಿಂಗೆ ಮೂವ್ ಆಗ್ತಾ ಇರ್ಬೇಕಾದ್ರೆ ಅದೇನು ನಿಂತಿಲ್ಲ. ಯುರೇಷಿಯನ್ ಪ್ಲೇಟ್ ಕೂಡ ಡೌನ್ಗೆ ಬರ್ತಾ ಇದೆ. ಇಲ್ಲಿ ತೋರಿಸಿರ್ಬೋದು 71 ಮಿಲಿಯನ್ ವರ್ಷದ ಹಿಂದೆ, 35 ಮಿಲಿಯನ್ ವರ್ಷದ ಹಿಂದೆ, 10 ಮಿಲಿಯನ್ ವರ್ಷದ ಹಿಂದೆ ಹೋಗಿ ಟಚ್ ಆಯಿತು. ಟಚ್ ಆದ ನಂತರ ಅದು ಮೂಮೆಂಟ್ ಆಯಿತು. ಇಲ್ಲಿ ನೋಡ್ಬೋದು ಈ ಥರ ಒಂಥರ ಶೇಪ್ ಕಾಣ್ತೀವಿ ನಾವು ಭಾರತದಲ್ಲಿ. ಅದೆಲ್ಲವೂ ಕೂಡ ಗೊಂಡ್ವಾನಾ ಲ್ಯಾಂಡ್, ಯುರೇಷಿಯನ್ ಪ್ಲೇಟು ಸೇರಿದ ಒಂದು ಇದು. ಹಾಗಾಗಿನೇ ಭಾರತದಲ್ಲಿ ಕೆಲವೊಮ್ಮೆ ಎಕ್ಸಾಂಪಲ್ ಪ್ರಶ್ನೆ ಬರುತ್ತೆ, ಅತ್ಯಂತ ಯಂಗ್ ಮೌಂಟೇನ್ಸ್ ಯಾವುದು? ಯಂಗ್ ಮೌಂಟೇನ್ಸ್ ಅಂದರೆ ಹಿಮಾಲಯ ಅತ್ಯಂತ ಯುವ.
ಬಿಕಾಸ್ ಅದು ಈ ಕಾಂಟಿನೆಂಟಲ್ ಡ್ರಿಫ್ಟ್ ಒಳಗಡೆ ಹೊಸದಾಗಿ ಇತ್ತೀಚೆಗೆ ಹುಟ್ಟಿಕೊಂಡ ಪರ್ವತ ಶ್ರೇಣಿ. ಮೊದಲು ನೋಡ್ರಿ ಇಲ್ಲಿ ಇರಲೇ ಇಲ್ಲ. ಆನಂತರ ಓಲ್ಡೆಸ್ಟ್ ಯಾವುದು ಅಂತ ಏನಾದರೂ ಪ್ರಶ್ನೆ ಬಂದರೆ ಅತ್ಯಂತ ಹಳೆಯದು ಅಂದರೆ ಅರಾವಳಿ ಶ್ರೇಣಿ. ಅರಾವಳಿ ಶ್ರೇಣಿ ಇಲ್ಲೇನು ಮೂಲ ಗೊಂಡ್ವಾನ ಲ್ಯಾಂಡ್ ಇದೆ ಅದ್ರ ಒಳಗಡೆನೇ ಅರಾವಳಿ ಶ್ರೇಣಿ ಇದೆ. ಹಾಗಾಗಿ ಅತ್ಯಂತ ಹಳೆಯ ಭೂಪ್ರದೇಶ ಅಂತ ಅಂದರೆ ಅರಾವಳಿ, ಅತ್ಯಂತ ಯಂಗ್ ಅಂತ ಅಂದರೆ ಹಿಮಾಲಯ. ಈ ಥರ ಮೂವ್ ಆಗಿದೆ. ಸೊ ಹಿಮಾಲಯ ವೈ ಅದು ಅರ್ಥ್ಕ್ವೇಕ್ ಝೋನ್, ಭೂಕಂಪ ಝೋನ್ ಆಗಿದೆ ಅಂದರೆ ಈಗಲೂ ಅಲ್ಲಿ ಯುರೇಷಿಯಾ ಮತ್ತು ಗೊಂಡ್ವಾನ ಲ್ಯಾಂಡ್ನ ತಿಕ್ಕಾಟ, ಫೋಲ್ಡಿಂಗ್, ಮಡಿಕೆ ಆಗ್ತಾ ಇದೆ, ಮಡಿಚುವಿಕೆ ಆಗ್ತಾ ಇದೆ. ದಟ್ ರೀಸನ್ನಲ್ಲಿ ಅರ್ಥ್ಕ್ವೇಕ್ ಝೋನ್ ಇರುತ್ತೆ. ಈ ಥರದಲ್ಲಿ ನಮ್ಮ ಭಾರತ ಸೃಷ್ಟಿಯಾಯಿತು. ಸ್ನೇಹಿತರೆ, ಭಾರತ ಸೃಷ್ಟಿಯಾದ ನಂತರ ಭಾರತದ ಚಿತ್ರಣ ಈಗ ಕಾಣುತ್ತೆ. ಇಲ್ಲೇನು ನಾವು ಅಬ್ಸರ್ವ್ ಮಾಡ್ಬೋದು, ದಿಸ್ ಈಸ್ ಅ ಫೋಲ್ಡಿಂಗ್ ಝೋನ್. ಆ ಲ್ಯಾಂಡ್ ಈ ಲ್ಯಾಂಡ್ ಸೇರುವಂಥ ಜಾಗ ಫೋಲ್ಡಿಂಗ್ ಝೋನ್ ಇಲ್ಲಿಂದ ಇಲ್ಲಿವರೆಗೂ ಇದೆ. ಅದು ನ್ಯೂ ಝೋನ್, ಯಂಗ್ ಝೋನ್, ಹಿಮಾಲಯನ್ ಝೋನ್ ಅಂತ ಕರಿತೀವಿ. ಅರಾವಳಿ ಅನ್ನೋದು ಮೂಲ ಭಾಗದಲ್ಲೇ ಇತ್ತು ಗೊಂಡಾನ ಭೂಮಿಯಲ್ಲಿ. ಹಾಗಾಗಿ ಸಿಂಪಲ್, ಭಾಳ ಡೌಟ್ ಮಾಡಲ್ಲ. ಈ ಭಾರತದ ಮೂಲ ಪ್ರದೇಶವನ್ನು ಏನಂತ ಕರಿತೀವಿ? ಗೊಂಡ್ವಾನ ಲ್ಯಾಂಡ್. ಉತ್ತರ ಭಾಗದಲ್ಲಿ ಏನಿತ್ತು ಯುರೇಷಿಯನ್ ಲ್ಯಾಂಡ್, ಅವೆರಡು ಸೇರಿದ ನಂತರ ಭಾರತದ ಹೊಸ ಪ್ರದೇಶ ಸೃಷ್ಟಿಯಾಯಿತು ಹಿಮಾಲಯ. ಹಿಮಾಲಯ ಲ್ಯಾಂಡ್ ಈಸ್ ಯಂಗೆಸ್ಟ್ ಪಾರ್ಟ್ ಆಫ್ ಇಂಡಿಯಾ ಅನ್ನೋದು ನಿಮಗೆ ಕ್ಲಿಯರ್ ಇರಬೇಕು. ಓಕೆ ಸ್ನೇಹಿತರೆ, ಆನಂತರ ಹೀಗೆ ಜಗತ್ತು ಸೃಷ್ಟಿಯಾಯಿತು. ಸೃಷ್ಟಿಯಾಗಿದ್ದು ನೀವು ಬೇರೆ ಬೇರೆ ಕಡೆ ಎಲ್ಲ ತಿಳ್ಕೊಂಡಿರ್ತೀರ. ಜಸ್ಟ್ ಸ್ವಲ್ಪ ಹೈಲೈಟ್ ಮಾಡೋದಾದರೆ, ದಿಸ್ ಒನ್ ಸೌತ್ ಅಮೇರಿಕಾ ಖಂಡ, ಇದು ನಾರ್ತ್ ಅಮೇರಿಕಾ ಖಂಡ, ಆಫ್ರಿಕಾ ಖಂಡ, ಯುರೋಪ್ ಖಂಡ, ಇದಿಷ್ಟು ಏಷ್ಯಾ ಖಂಡ. ಏಷ್ಯಾ ಖಂಡದಲ್ಲಿ ರಷ್ಯಾ ಕೂಡ ಸೇರ್ಕೊಳ್ಳುತ್ತೆ ಜಾಗ್ರಫಿಕಲಿ. ರಾಜಕೀಯವಾಗಿ ಮಾತನಾಡುವಾಗ ರಷ್ಯಾವನ್ನು ಯುರೋಪ್ಗೆ ಸೇರಿಸ್ಕೋತೀವಿ. ಪೊಲಿಟಿಕಲಿ ಇಲ್ಲಿ ಗಡಿನೇ ಇಲ್ಲ. ಯುರಲ್ಸ್ ಪರ್ವತಗಳು ಅನ್ನೋ ಒಂದು ಪರ್ವತಗಳ ಕಾರಣಕ್ಕೆ ಡಿವೈಡ್ ಆಗುತ್ತೆ. ಬೇರೆ ಎಲ್ಲ ಖಂಡಗಳು ಸಮುದ್ರದಿಂದ ಬೇರ್ಪಟ್ಟಿದ್ದಾವೆ. ಬಟ್ ಯುರೋಪ್ ಮತ್ತು ಏಷ್ಯಾ ಯುರಲ್ಸ್ ಪರ್ವತಗಳು ಅಂತ ಬರುತ್ತೆ, ಆಲ್ ಪರ್ವತ ಶ್ರೇಣಿಗಳು ಬರ್ತವೆ. ಆ ಪರ್ವತ ಶ್ರೇಣಿಗಳ ಕಾರಣಕ್ಕೆ ಅದರ ಆಚೆಗೆ ಯುರೋಪ್, ಈಚೆಗೆ ಅಂತೀವಿ. ಭೂಭಾಗದಿಂದ ಬೇರ್ಪಟ್ಟಿದೆಯೇ ಹೊರತು ಜಲಭಾಗದಿಂದ ಬೇರ್ಪಟ್ಟಿಲ್ಲ. ಈ ಕ್ಲಾರಿಟಿ ಇರಬೇಕು. ದೆನ್ ಇಲ್ಲೊಂದು ಆಸ್ಟ್ರೇಲಿಯಾ ಖಂಡ, ಇನ್ನು ಹಿಮಚ್ಛಾದಿತ ಅಂಟಾರ್ಟಿಕಾ ಖಂಡ. 7 ಖಂಡಗಳಿದ್ದಾವೆ. ಈ ಖಂಡಗಳ ಬಗ್ಗೆ ಡೀಟೇಲ್ ಸೆಷನ್ ನಿಮಗೆ ಕೆಳಗಡೆ ಬೇರೆ ಸರ್ಗಳು ಮಾಡಿದ್ದು ಅಪ್ಲೋಡ್ ಮಾಡ್ತೀವಿ. ನೀವು ನೋಡ್ಕೋಬೋದು ಅಲ್ಲಿ. ಸ್ನೇಹಿತರೆ, 7 ಖಂಡಗಳು ನೋಡಿದ್ವಿ. ಹೀಗಿದೆ ಪೊಸಿಷನ್ನು. ಯುರೋಪ್ ಮತ್ತು ಏಷ್ಯಾ ಒಂದು ಮಾತ್ರ ಜಾಗ್ರಫಿಕಲಿ ಯುನೈಟ್ ಆಗಿದೆ, ಒಂದು ಪರ್ವತ ಶ್ರೇಣಿಗಳಿಂದ ಬೇರ್ಪಟ್ಟಿದೆ, ಬೇರೆ ಎಲ್ಲವೂ ಜಲರಾಶಿಗಳಿಂದ ಬೇರ್ಪಟ್ಟಿದೆ ಅನ್ನೋ ಕ್ಲಿಯರ್ ಆಯಿತು. ಈ ಖಂಡಗಳನ್ನು ನಾವು ಒಂದಷ್ಟು ವಿಚಾರವನ್ನು ಡೀಟೇಲ್ ಆಗಿ ನೋಡ್ತಾ ಬರೋದಾದರೆ ಇಲ್ಲಿ ನೋಡ್ಬೋದು. ರಷ್ಯಾ ಅನ್ನೋದು ವಿಭಜನೆಯ ನಂತರದ ಕತೆ. ಇದು ವಿಭಜನೆಗೂ ಮುಂಚಿಂದಲ್ಲ. USSR ಅಂತ ಇತ್ತು, ಯುನೈಟೆಡ್ ಸ್ಟೇಟ್ಸ್ ಸೋವಿಯತ್ ರಷ್ಯಾ ಅಂತ 1991 ಇತ್ತು. ಅದು ಇನ್ನೂ ಬೃಹತ್ತಾಗಿತ್ತು. ಕಜಕಿಸ್ತಾನ್, ತಜಿಕಿಸ್ತಾನ್ ಎಲ್ಲವೂ ಅದರಲ್ಲಿತ್ತು. ಅವೆಲ್ಲ ಬೇರ್ಪಟ್ಟ ನಂತರ ಈಗ ಬರೀ ರಷ್ಯಾ ಇದೆ, USSR ಇಲ್ಲ 91 ನಂತರ. ಕೇವಲ ರಷ್ಯಾನೇ ಇಷ್ಟು ದೊಡ್ಡಕ್ಕಿದೆ. ಜಗತ್ತಿನ ಅತ್ಯಂತ ಲಾರ್ಜೆಸ್ಟ್, ದೊಡ್ಡ ಗಾತ್ರದ ದೇಶ. ಹಾಗಾದರೆ ಎರಡನೇ ಸೈಜಲ್ಲಿ ಯಾವುದಿದೆ ಅಬ್ಸರ್ವ್ ಮಾಡಿ ನೀವು. ಇದು ದೊಡ್ಡದಿದ್ಮೇಲೆ ಇದು ಸೆಕೆಂಡ್ ಲಾರ್ಜೆಸ್ಟ್ ಇರೋಂಥದ್ದು ಕೆನಡಾ. ಕೆನಡಾ ತುಂಬ ದೊಡ್ಡಕ್ಕೆ ಕಾಣ್ತಾ ಇದೆ, ಎರಡೇದು. ಮೂರನೇದು ಯಾವುದಿರ್ಬೋದು? ಚೀನಾ ಕಾಣ್ತಾ ಇದೆಯಲ್ಲ, ದಿಸ್ ಒನ್ ಚೈನಾ, ಮಂಗೋಲಿಯಾ ಪಾರ್ಟನ್ನು ಸೇರಿಕೊಂಡು ಇದು ಅತ್ಯಂತ ದೊಡ್ಡ ಮೂರನೇದು. ಇನ್ನು ಬೇರೆದೆಲ್ಲ ಸ್ವಲ್ಪ ಎಕ್ಸಾಮಲ್ ಪ್ರಶ್ನೆ ಕೇಳಿದರೆ ನೆನ್ಪಿಡೋದು ಹೇಳೋದು ಕಷ್ಟ. ಇಂಡಿಯಾ ಎಷ್ಟನೇ ಗಾತ್ರದಲ್ಲಿದೆ ಹಾಗೆ ಹೀಗೆ. ಅದಕ್ಕೆ ಒಂದು ರೆಡಿ ನಿಮಗೆ ಇನ್ಫಾರ್ಮೇಷನ್ ಕೊಡೋದಾದರೆ, ಖಂಡಗಳು 7: ಏಷ್ಯಾ, ಆಫ್ರಿಕಾ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಅಂಟಾರ್ಟಿಕಾ, ಯುರೋಪ್ ಆ್ಯಂಡ್ ಆಸ್ಟ್ರೇಲಿಯಾ. ಅಂಟಾರ್ಟಿಕಾನ ಯಾಕೆ ಮಧ್ಯಕ್ಕೆ ತಂದು ಹಾಕ್ಕೊಂಡಿದ್ದೀರಾ? ಲಾಸ್ಟ್ಗೆ ಒಯ್ಬೋದಿತ್ತಲ್ಲ. ಇದು ಆರ್ಡರ್ ಹೆಂಗಿದೆ ಅಂದರೆ ಬಿಗ್, ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಹಾಕ್ಕೊಂಡಿದ್ದೀನಿ. ಅಂದರೆ ಅತ್ಯಂತ ದೊಡ್ಡದರಿಂದ ಚಿಕ್ಕದರವರೆಗೂ ಇದೆ. ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್. ಸ್ಮಾಲೆಸ್ಟ್ ಯಾವುದು? ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಅತ್ಯಂತ ಚಿಕ್ಕ ಖಂಡ ಆಗಿದೆ. ಇದು ಅತ್ಯಂತ ಸ್ಮಾಲೆಸ್ಟ್. ಆರ್ಡ್ರಲ್ಲಿದೆ ಇದು. ಏಷ್ಯಾ, ಆಫ್ರಿಕಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಅಂಟಾರ್ಟಿಕಾ, ಯುರೋಪ್, ಆಸ್ಟ್ರೇಲಿಯಾ. ಹೇಗೆ ನೆನ್ಪಿಡ್ಬೇಕಿದು? ಎಕ್ಸಾಮಲ್ಲಿ ಕನ್ಫ್ಯೂಸ್ ಆದರೆ ಸಿಂಪ್ಲಿ ಏನು ಅಂದರೆ, ದೊಡ್ಡದು ಕೇಳಿದ್ರೆ ಏಷ್ಯಾ ಆರಾಮಾಗಿ ಹೇಳ್ತೀವಿ, ಚಿಕ್ಕದು ಕೇಳಿದ್ರೆ ಆಸ್ಟ್ರೇಲಿಯಾ ಹೇಳ್ತೀವಿ. ಮೂರನೇದು ಯಾವುದು, ನಾಲ್ಕನೇದು ಯಾವುದು, ಹೀಗೆಲ್ಲ ಬಂದುಬಿಟ್ಟರೆ, ಅಥವಾ 4-5 ಕೊಟ್ಟು ಆರ್ಡ್ರ್ ಮಾಡಿರಿ ಅಂತ ಕೊಟ್ಟರೆ ಅವಾಗ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇಲ್ಲೊಂದು ಹಾಕಿದ್ದೀನಿ.
ಆಲ್ ಏಪ್ಸ್ ನೆವರ್ ಸಿಟ್ ಅಟ್ ಈವ್ನಿಂಗ್ ಅಸೆಂಬ್ಲಿ. ಆಲ್ ಏಪ್ಸ್ ಅಂದರೆ ಮಂಗಗಳ ಒಂದು ತಳಿ ವೆರೈಟಿ ಅದು. ಆಲ್ ಏಪ್ಸ್ ನೆವರ್ ಸಿಟ್, ಅಲ್ಲಿಗೆ ಸಿಂಪಲ್, ಆಲ್ ಏಪ್ಸ್ ನೆವರ್ ಸಿಟ್ ಅಟ್ ಈವ್ನಿಂಗ್ ಅಸೆಂಬ್ಲಿ, ಸಂಜೆಯ ಒಂದು ಅಸೆಂಬ್ಲಿಯಲ್ಲಿ ಒಟ್ಟಿಗೆ ಕೂರಲ್ಲ ಅಂತ. ಮಂಗಗಳೆಲ್ಲ ಒಟ್ಟಿಗೆ ಕೂರ್ತವೆ, ಇದು ನೆನ್ಪಿಟ್ಕೊಡ್ರು. ಆಲ್ ಏಪ್ಸ್ ನೆವರ್ ಸಿಟ್ ಅಟ್ ಈವ್ನಿಂಗ್ ಅಸೆಂಬ್ಲಿ. ಎ ಫಾರ್ ಏಷ್ಯಾ, ಎ ಪಿ ಅಂತ ಇದೆ. ಎ ಪಿ ಇರೋದ್ರಿಂದ ನಾವು ಕನ್ನಡದಲ್ಲಿ ಆಫ್ರಿಕಾ ಎಫ್ ಇದೆ, ಬಟ್ ಆಫ್ರಿಕಾ ಅನ್ಕೋಬೋದು. ಎನ್ ಅಂದ್ಕೂಳೆ ಗೊತ್ತಾಗ್ಬಿಡ್ತದೆ ನಾರ್ತ್ ಅಮೇರಿಕಾ. ಎಸ್ ಅಂದ್ಕೂಳೆ ಗೊತ್ತಾಗುತ್ತೆ ಸೌತ್ ಅಮೇರಿಕಾ. ಇನ್ನೊಂದು ಎ ಯಾವುದು ಉಳಿತು, ಅಲ್ಲಿ ಎ ಟಿ ಇರೋದ್ರಿಂದ ಅಂಟಾರ್ಟಿಕಾ. ಎ ಟಿ ಇದೆ. ಇ ಅಂದರೆ ಯುರೋಪ್ ಖಂಡ, ವೈಯಿಂದ ಸ್ಟಾರ್ಟ್ ಆಗಲ್ಲ, ಇ ಯು ಆರ್ ಒ ಪಿ ಗೊತ್ತಿರುತ್ತೆ ನಿಮಗೆ. ಈ ಲಾಸ್ಟ್ ಉಳ್ಕೊಳ್ಳೋದು ಅಸೆಂಬ್ಲಿ, ಆಸ್ಟ್ರೇಲಿಯಾ. ಆಲ್ ಏಪ್ಸ್ ನೆವರ್ ಸಿಟ್ ಅಟ್ ಈವ್ನಿಂಗ್ ಅಸೆಂಬ್ಲಿ ನೆನ್ಪಿಟ್ಕೊಂಡ್ರೆ ಇದು ಕ್ರಮಬದ್ಧವಾಗಿ 7 ಖಂಡಗಳನ್ನು ಜೋಡಿಸ್ಕೋಬೋದು. ಇವೆಲ್ಲ ಖಂಡಗಳು ಕಾಂಟಿನೆಂಟಲ್ ಡ್ರಿಫ್ಟ್, ಖಂಡಾಂತರ ಚಲನೆಯಿಂದ ಸೃಷ್ಟಿಯಾಗಿದ್ದು ಅನ್ನೋದು ನಮಗೆ ಕ್ಲಿಯರ್ ಆಗುತ್ತೆ. ಸ್ನೇಹಿತರೆ, ಹಾಗಾದ್ರೆ ಒಲಿಂಪಿಕ್ಸ್ ರಿಂಗ್ಸ್, ಇದಕ್ಕೂ ಖಂಡಗಳಿಗೆ ಏನು ಸಂಬಂಧ? ಆ್ಯಕ್ಚುಲಿ 7 ಖಂಡ ಇದೆ. ಒಲಿಂಪಿಕ್ಸ್ ರಿಂಗ್ಸ್ ಆರ್ ರೆಪ್ರೆಸೆಂಟ್ಸ್ ಆಲ್ ದ ಕಾಂಟಿನೆಂಟ್ಸ್ ಅಂತ ಹೇಳ್ಬಿಡ್ತೀವಿ ನಾವು. 5 ರಿಂಗ್ ಇಟ್ಕೊಂಡು ಎಲ್ಲ ಕಾಂಟಿನೆಂಟನ್ನು ಹೇಗೆ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅಂದರೆ, ಯುರೋಪ್ ಖಂಡ ಸರಿನಾ? ಸರಿ. ಯುರೋಪ್ ಖಂಡಕ್ಕೆ ಒಂದು ರಿಂಗ್ ಬೇಕು, ಸರಿ ಇದೆ. ಏಷ್ಯಾ ಖಂಡಕ್ಕೆ ಒಂದು ಬೇಕು, ಸರಿ ಇದೆ. ಕತ್ತಲೆಯ ಖಂಡ, ಕಪ್ಪು ಖಂಡ, ಆಫ್ರಿಕಾ ಬ್ಲ್ಯಾಕ್ ಕಲರೇ ರಿಂಗಲ್ಲಿ ಕೊಟ್ಟಿರ್ತೀವಿ. ಓಷಿಯಾನಾ ಮೀನ್ಸ್ ಆಸ್ಟ್ರೇಲಿಯಾ ಖಂಡ. ಆಸ್ಟ್ರೇಲಿಯಾ ಒಂದು ದೇಶ, ಒಂದು ಖಂಡ ಅಲ್ಲ. ಪಕ್ಕದಲ್ಲಿ ನ್ಯೂಜಿಲ್ಯಾಂಡ್, ನೌರು, ಟುವಾಲು, ಸುಮಾರು ದೇಶಗಳು ಬರ್ತವೆ. ಹಾಗಾಗಿ ಆಸ್ಟ್ರೇಲಿಯಾ ಓಷಿಯಾನಾ ಕಾಂಟಿನೆಂಟ್ ಅಂತ ಕರಿತೀವಿ, ಅಥವಾ ಓಷಿಯಾನಾ ಕಾಂಟಿನೆಂಟ್ ಅಂದರೂ ಅದೇ. ಓಕೆ, ಇದು ಓಷಿಯಾನಾ ಪ್ರದೇಶ ಆಸ್ಟ್ರೇಲಿಯಾ. ಅದಕ್ಕೊಂದು ರಿಂಗ್ ಇದೆ. ಅಮೇರಿಕದ್ದೇನಾಯಿತು, ನಾರ್ತ್ ಅಮೇರಿಕಾ ಪ್ಲಸ್ ಸೌತ್ ಅಮೇರಿಕಾ, ಎರಡು ಅಮೇರಿಕಾ ಕಾಂಟಿನೆಂಟೇ ಅದು. ಹಾಗಾಗಿ ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ ಸೇರಿ ಒಂದು ರಿಂಗ್ ಆಗುತ್ತೆ. ಓಕೆ ಸರ್, 1 2 3 4 5 6 6 ಆಯಿತು. ಇನ್ನು ಒಂದು ಅಂಟಾರ್ಟಿಕಾ ಯಾಕೆ ಬಿಟ್ರಿ? ಅಂಟಾರ್ಟಿಕಾದಿಂದ ಯಾವುದೇ ಸ್ಪೋರ್ಟ್ಸ್ ಪರ್ಸನ್ ಒಲಿಂಪಿಕ್ಕಿಗೆ ಬರಲ್ಲ. ಯಾಕೆ ಬರಲ್ಲ? ದಟ್ ಈಸ್ ನೋ ಮ್ಯಾನ್ಸ್ ಲ್ಯಾಂಡ್. ಅಲ್ಲಿ ಯಾವುದೇ ಮನುಷ್ಯರೇ ಇಲ್ಲ. ಅಂಟಾರ್ಟಿಕಾ ಹಿಮಚ್ಛಾದಿತ ಪ್ರದೇಶ. ದೇರ್ ಈಸ್ ನೋ ಮ್ಯಾನ್, ಮನುಷ್ಯರೇ ಇಲ್ಲ. ಮನುಷ್ಯರೇ ಇಲ್ದ ಮೇಲೆ ಅದನ್ನು ರಿಂಗ್ ತೊಗೊಂಡು ಬಂದು ಏನು ಮಾಡೋಕ್ಕಾಗತ್ತೆ? ಅದಕ್ಕೋಸ್ಕರ 5 ರಿಂಗಲ್ಲಿ 4 ಖಂಡಗಳನ್ನು 4 ರಿಂಗ್ ರೆಪ್ರೆಸೆಂಟ್ ಮಾಡಿದರೆ, ರೆಡ್ ರಿಂಗ್ ಒಂದು ರಿಂಗು ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕನ್ ರೆಪ್ರೆಸೆಂಟ್ ಮಾಡುತ್ತೆ. ಅಂಟಾರ್ಟಿಕಾ ರೆಪ್ರೆಸೆಂಟ್ ಮಾಡೋದು ನೀಡಿಲ್ಲ ಒಲಿಂಪಿಕಲ್ಲಿ, ಬಿಕಾಸ್ ದೆರ್ ಈಸ್ ನೋ ಮ್ಯಾನ್ಸ್ ಲ್ಯಾಂಡ್. ಓಕೆ ಸ್ನೇಹಿತರೆ, ಈಗ ವರ್ಲ್ಡ್ ಮ್ಯಾಪ್ ಕ್ಲಿಯರ್ ಆಯಿತು. ದೊಡ್ಡದು ಚಿಕ್ಕದು ಖಂಡಗಳು ಗೊತ್ತಾಯಿತು. ಈಗ ದೇಶಗಳು ಗೊತ್ತಾಗಬೇಕಲ್ಲ. ರಷ್ಯಾ ದೊಡ್ಡದು ಅಂತ ಹೇಳಿದೆ, ಕೆನಡಾ ಸೆಕೆಂಡ್ ದೊಡ್ಡದು ಹೇಳಿದೆ, ಚೈನಾ ಥರ್ಡ್ ದೊಡ್ಡದು ಹೇಳಿದೆ. ಹಾಗಾದರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಏನು ಇದ್ರ ಸ್ಟೋರಿ ಅಂತ ನೋಡೋದಾದರೆ ಸ್ವಲ್ಪ ಮುಂದುವರ್ಕೊಂಡು ಹೋಗೋಣ. ಭಾರತ 7ನೇ ಸ್ಥಾನದಲ್ಲಿದೆ. 7th ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. 7ನೇ ಅತಿ ದೊಡ್ಡ ದೇಶ. ನಮಗಿಂತ 6 ದೇಶಗಳು ಅತ್ಯಂತ ದೊಡ್ಡಕ್ಕಿದೆ. ಅದರಲ್ಲಿ ರಷ್ಯಾ 1.7 crore, 1.7 ಕೋಟಿ ಚದುರ ಕಿಲೋಮೀಟರ್. ನಾವು 32 ಲಕ್ಷ ಚದುರ ಕಿಲೋಮೀಟರ್. ನಾವು ಲಕ್ಷದ ಲೆಕ್ಕದಲ್ಲಿದ್ದರೆ ಭಾರತಕ್ಕಿಂತ 6 ಟೈಮ್ಸ್ ದೊಡ್ಡಕ್ಕಿದೆ ರಷ್ಯಾ. ಬಟ್ ಬಹುತೇಕ ರಷ್ಯಾ ಮಂಚೂರಿಯನ್ ಲ್ಯಾಂಡ್, ಅಂದರೆ ಐಸಿ ಲ್ಯಾಂಡ್. ನಾರ್ದರ್ನ್ ರಷ್ಯಾ ಪೂರ್ತಿ ಐಸ್ ಕವರೇಜ್, ಅಲ್ಲಿ ಕೃಷಿ ಮಾಡೋಕ್ಕೆ ಬರಲ್ಲ. ಜಾಗ್ರಫಿಕಲಿ ಇದೇ ಬಿಟ್ಟರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಆ ಥರದ ಪ್ರದೇಶವನ್ನು ನಾವು ಐಡೆಂಟಿಟಿ ಮಾಡ್ಬೋದು. ರಷ್ಯಾದಲ್ಲಿ 1.7 ದೊಡ್ಡದಿದೆ, ಬಟ್ ಎಲ್ಲ ರಷ್ಯಾವು ಕೃಷಿಯೋಗ್ಯನೋ ಉಪಯೋಗ ಯೋಗ್ಯನೋ ಇಲ್ಲ. ಐಸಿ ಕವರೇಜ್ ಆದಂಥ ಹಿಮಾಲಯನ್ ಥರದ ಪ್ರದೇಶವನ್ನು ಅಲ್ಲಿ ಕಾಣ್ಬೋದು. ಹಿಮಾಲಯನ್ ಪ್ರದೇಶ ಅಲ್ಲ, ಹಿಮಾಲಯನ್ ಟೈಪ್ ಪ್ರದೇಶವನ್ನು ಕಾಣ್ಬೋದು. ಇನ್ನು ಕೆನಡಾ 99 ಲಕ್ಷ. ಕೋಟಿ ಲೆಕ್ಕದಲ್ಲಿರೋದು ರಷ್ಯಾ ಒಂದೇ ಸ್ಕ್ವೇರ್ ಕಿಲೋಮೀಟ್ರಲ್ಲಿ. 99 ಕೆನಡಾ. ಸ್ವಲ್ಪ ಕಡಿಮೆ 96 ಲಕ್ಷ. ಚೈನಾವನ್ನು ನಾವು ಏನಂದ್ಕೊಬಿಡ್ತೀವಿ, ಏನು ಬಿಡು ಚೈನಾ ಬೀಟ್ ಮಾಡ್ತೀವಿ ಹಾಗೆ ಹೇಗೆ ಅಂತ. ಚೈನಾ ಎಕಾನಮಿನಲ್ಲಿ ಸ್ಟ್ರಾಂಗ್ ಇದೆ, ಜಾಗ್ರಫಿಕಲಿ ಭಾರತಕ್ಕಿಂತ ನಿಯರ್ಲಿ 3 ಟೈಮ್ಸ್, 3 ಪಟ್ಟು ದೊಡ್ಡದು. ಚೈನಾದಲ್ಲೂ ಬಹುತೇಕ ಪ್ರದೇಶ ಐಸಿ ಝೋನಲ್ಲೇ ಬರುತ್ತೆ. ಐಸಿ ಝೋನಲ್ಲಿ ಬಂದರೂ ಟಿಬೆಟಿಯನ್ ಪ್ರದೇಶ ಎಲ್ಲವೂ ಬೇಕಾದಷ್ಟು ಅದಕ್ಕೆ ಭೂಮಿ ಇದೆ. ಡೆನ್ಸಿಟಿ ಆಫ್ ದಿ ಚೈನಾ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ, ಬಿಕಾಸ್ ದೊಡ್ಡ ಪ್ರದೇಶ ಇದೆ. 96 ಲಕ್ಷ. ಆನಂತರ ಬರೋಣ ಸ್ನೇಹಿತರೆ ಯು ಎಸ್ ಎ 95 ಲಕ್ಷ ಚದರ ಕಿಲೋಮೀಟರ್. ಬ್ರೆಜಿಲ್ 85 ಲಕ್ಷ ಚದರ ಕಿಲೋಮೀಟರ್.
ಆಸ್ಟ್ರೇಲಿಯಾ 76 ಲಕ್ಷ ಚದರ ಕಿಲೋಮೀಟರ್. ಆ ನಂತರ ಎಷ್ಟು ಕಡಿಮೆ ಆಗುತ್ತೆ ನೋಡ್ರಿ, ದಿಢೀರ್ 32 ಲಕ್ಷಕ್ಕೆ ಬರುತ್ತೆ. ಭಾರತ 7ನೇ ಅತಿ ದೊಡ್ಡ ರಾಷ್ಟ್ರ, ನಮಗಿಂತ ಮೇಲಿದೆ. ಇದನ್ನು ನೆನ್ಪಿಡೋದಕ್ಕೊಂದು ಫಾರ್ಮುಲಾ ಅಂದರೆ RCC/UBA. RCC 2 ಸಿ ಬಂದಾಗ ಯಾವುದು ಕನ್ಫ್ಯೂಸ್ ಮಾಡ್ಕೊಂಗಿಲ್ಲ. ಡಿಕ್ಷನರಿ ಮೋಡ್ CA ನಂತರ CH ಬರುತ್ತೆ. CA ಫಸ್ಟ್, ರಷ್ಯಾ, ಕೆನಡಾ, ಚೀನಾ. UBA ಅಂದರೆ U ಫಾರ್ USA, B ಫಾರ್ ಬ್ರೆಜಿಲ್, A ಫಾರ್ ಆಸ್ಟ್ರೇಲಿಯಾ. RCC/UBA USA, ಬ್ರೆಜಿಲ್, ಆಸ್ಟ್ರೇಲಿಯಾ, ರಷ್ಯಾ, ಚೈನಾ, ಕೆನಡಾ, ಚೈನಾ. ಇದನ್ನೊಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ 6 ನಮಗಿಂತ ದೊಡ್ಡ ದೇಶಗಳು ನೆನ್ಪಿಡ್ಬೋದು. 7ನೇ ನಾವೇ ಇರ್ತೀವಿ. 32,87,263 ಚದರ ಕಿಲೋಮೀಟರ್ನೊಂದಿಗೆ ಭಾರತ ನೆಕ್ಸ್ಟ್ ಸೈಜಲ್ಲಿ ಬರುತ್ತೆ. ಸ್ನೇಹಿತರೆ, ಸ್ಮಾಲೆಸ್ಟ್ ಇನ್ ಸೈಜಲ್ಲಿ ಚಿಕ್ಕದು ಬಂದಾಗ ವ್ಯಾಟಿಕನ್ ಸಿಟಿ 1 ಚದರ ಕಿಲೋಮೀಟರ್ ಸ್ಕ್ವೇರ್ ಇಲ್ಲ, ಜಸ್ಟ್ ಅಲ್ಲೊಂದು ಇದಿದೆ, ಚರ್ಚ್. ವ್ಯಾಟಿಕನ್ ಸಿಟಿ ಚರ್ಚು ಇಡೀ ಜಗತ್ತಿನ ಪ್ರಮುಖವಾದ ಚರ್ಚು. ಅಲ್ಲಿ ಪೋಪ್ ಅನ್ನೋರು ಇರ್ತಾರೆ. ಪೋಪ್ ಇಡೀ ಜಗತ್ತಿನ ಕ್ರಿಶ್ಚಿಯಾನಿಟಿಗೆ ದೊಡ್ಡ ಒಂದು ಉನ್ನತ ಹುದ್ದೆ. ಪೋಪ್ನ ಆದೇಶವನ್ನು ಇಡೀ ಜಗತ್ತಿನ ಕ್ರಿಶ್ಚಿಯಾನಿಟಿ ಫಾಲೋ ಮಾಡುತ್ತೆ. ಹಾಗಿದ್ದಾಗ ಇಟಲಿ ದೇಶದ ಒಳಗಡೆ ಇಲ್ಲೊಂದು ವ್ಯಾಟಿಕನ್ ಇದೆ. ಇಟಲಿ ದೇಶದ PM ಕಾನೂನು ಮಾಡಿದ್ದು ವ್ಯಾಟಿಕನ್ ಪೋಪ್ ಫಾಲೋ ಮಾಡಬೇಕು ಅಂದರೆ ಪೋಪ್ಗೆ ಗೌರವ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಒಂದು ದೇಶ ಮಾಡಿ ಕೈ ಬಿಟ್ಬಿಡ್ತಾರೆ. ಹಾಗಾಗಿ ವ್ಯಾಟಿಕನ್ ಸಿಟಿಯ ಏನು ಪೋಪ್ ಇದ್ದಾರೆ ಅವರೇ ದೇಶದ ಮುಖ್ಯಸ್ಥರು, ಅವರೇ ದೇಶ. ಅದು ಪ್ರತ್ಯೇಕ ದೇಶ, ರಿಲಿಜಿಯಸ್ ಕಾರಣಕ್ಕೆ ಮಾಡ್ತಾರೆ. ಅತ್ಯಂತ ಚಿಕ್ಕದು. ಬಹುತೇಕ ಪುರುಷರೇ ಇರ್ತಾ ಇದ್ರು ಮೊದಲು. ಇತ್ತೀಚೆಗೆ ನನ್ಸ್ಗಳು ಕೂಡ ಬಂದಿದ್ದಾರೆ. ಈಗ ಕೇವಲ ಪುರುಷರ ದೇಶವಾಗಿ ಉಳ್ಕೊಂಡಿಲ್ಲ, ನನ್ಸ್ಗಳು ಕೂಡ ಆ ದೇಶದಲ್ಲಿ ಸಿಟಿಸನ್ಸ್ ಆಗಿದ್ದಾರೆ. ನೆಕ್ಸ್ಟ್ ಇರೋದು ಮೊನ್ಯಾಕೋ. ಮೊನ್ಯಾಕೋ 2.02 ಅಂದರೆ 2 ಕಿಲೋಮೀಟರ್, 2 ಚದರ ಕಿಲೋಮೀಟರ್ ಇದೆ. ನೆಕ್ಸ್ಟ್ ನೌರು ಈಸ್ ಇಂಪಾರ್ಟೆಂಟ್. ಯಾಕೆಂದರೆ ಇದು ಪೋಪರಿಂದ ಆಡಳಿತಕ್ಕೊಳಪಡತ್ತೆ, ಇದು ರಾಜರಿಂದ ಆಡಳಿತಕ್ಕೊಳಪಡತ್ತೆ. ಮೊನ್ಯಾಕೋ ನೌರು ಈಸ್ ಎ ರಿಪಬ್ಲಿಕ್. ಇಲ್ಲಿ ಎಲೆಕ್ಷನ್ ನಡೆಯುತ್ತೆ. ಗಣರಾಜ್ಯದ ವ್ಯವಸ್ಥೆ ಇದೆ. ಗಣರಾಜ್ಯ ವ್ಯವಸ್ಥೆ ಇರುವ ಅತ್ಯಂತ ಚಿಕ್ಕ ರಾಜ್ಯ ಅಂದರೆ ನೌರು. ಆನಂತರ ಟುವಾಲು, ಸ್ಯಾನ್ ಮೆರಿನೋ, ಇವೆಲ್ಲ ನಮ್ಮ ದೇಶದ ಒಂದೊಂದು ವಿಲೇಜ್ ಸೈಜಲ್ಲಿ ಇದ್ವು. ಯಾವುದು ವ್ಯಾಟಿಕನ್ ಸಿಟಿ, ಮೊನ್ಯಾಕೋ ಎಲ್ಲ. ಟುವಾಲು, ನೌರು ಇವೆಲ್ಲ ಒಂದು ದೊಡ್ಡ ನಗರ, ಮಹಾನಗರ ಪಾಲಿಕೆ ಇರ್ತಾವಲ್ಲ ಆ ಲೆವೆಲ್ಗೆ ಇದ್ದಾವೆ. ಸ್ಯಾನ್ ಮೆರಿನೋ ಸ್ವಲ್ಪ ಇದ್ದಿದ್ರಲ್ಲೇ ಸ್ವಲ್ಪ ದೊಡ್ಡ ನಗರದ ರೇಂಜ್ಗೆ, ಸ್ಕ್ವೇರ್ ಕಿಲೋಮೀಟ್ರಲ್ಲಿ ದೊಡ್ಡ ನಗರ. ಭಾರತದಲ್ಲಿ ನಗರಗಳಿದ್ದಾವೆ, ಅಂಥದ್ರಲ್ಲಿ ಇವು ಒಂದು ದೇಶಗಳು. ಇವು ಚಿಕ್ಕ 5 ದೇಶಗಳ ಲಿಸ್ಟು. ನೆಕ್ಸ್ಟ್ ಸ್ನೇಹಿತರೆ, ಪಾಪ್ಯುಲೇಷನ್ಗೆ ಬಂದರೆ ಪಾಪ್ಯುಲೇಷನ್ ಎಸ್ಟಿಮೇಷನ್ 2025. ಇದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾದ ಹೆಲ್ತ್ ಡಿಪಾರ್ಟ್ಮೆಂಟಿಂದ ರಿಪೋರ್ಟ್ ಆಗ್ತಾ ಇರುತ್ತೆ. ಅಧಿಕೃತ ಸೆನ್ಸಸ್ 27ಕ್ಕೆ ಆಗ್ತಾ ಇದೆ. ಆದರೂ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ರಿಪೋರ್ಟ್ಸ್ ಎಲ್ಲ ಬರೋ ಪ್ರಕಾರ 141 ಕೋಟಿ ಇದೆ ಎಸ್ಟಿಮೇಷನ್ ಇಂಡಿಯಾದು. ಜಗತ್ತಿನಲ್ಲಿ ಫಸ್ಟ್ ಇರೋಂಥದ್ದಿದೆ. ಅತಿ ಹೆಚ್ಚು ಜನಸಂಖ್ಯೆಯ ದೇಶ ಭಾರತ. ಚೀನಾ ಪಾಪ್ಯುಲೇಷನ್ ಡಿಕ್ರೀಸಿಂಗ್ ಮಾಡಲ್ ಇದೆ. ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಿಗೆ ಅನ್ನೋ ಕಾರಣಕ್ಕೆ ತುಂಬ ಜನ ಮದುವೆ ಆಗ್ತಾ ಇಲ್ಲ. ಮದುವೆ ಆದವ್ರು ಮಕ್ಕಳು ಮಾಡ್ಕೋತಾ ಇಲ್ಲ. ಮೊದಲು ಫ್ಯಾಮಿಲಿ ಪ್ಲಾನಿಂಗ್ ಮೂಲಕ ಕಂಟ್ರೋಲ್ ಮಾಡಿದ್ರು. ಇವತ್ತು ಜನನೇ ಆಟೋಮೆಟಿಕ್ ಕಂಟ್ರೋಲ್ ಆಗಿದ್ದಾರೆ. ಜಸ್ಟ್ 140 crore ನಮಗಿಂತ ಡಿಕ್ರೀಸಿಂಗ್ ಮಾಡಲ್ ಇದೆ. 140 ಕೋಟಿಗಿದೆ. ಅದು 2 ಬಿಟ್ಟರೆ 100+ USA 34 ಕೋಟಿ ಥರ್ಡ್ ಪ್ಲೇಸಲ್ಲಿದೆ. ಇಂಡೋನೇಷ್ಯಾ 28 ಕೋಟಿ 4ನೇ ಸ್ಥಾನ. ಪಾಕಿಸ್ತಾನ 24 ಕೋಟಿ 5ನೇ ಸ್ಥಾನ. ನೀವು ಮೊನ್ನೆ ನಿಮಗೆ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ, ಈ 5ನೇ ಸ್ಥಾನದ ನಂತರ ನಮ್ಮ ಉತ್ತರ ಪ್ರದೇಶ ಇದೆ 24 ಕೋಟಿ ಸಮಥಿಂಗಲ್ಲಿ. 6ನೇ ಸ್ಥಾನದಲ್ಲಿ UP ಬರುತ್ತೆ, ನಮ್ಮ ದೇಶದ ಒಂದು ರಾಜ್ಯ ಬರುತ್ತೆ. ಬಟ್ ದೇಶಗಳ ಲೆಕ್ಕಕ್ಕೆ ಬಂದಾಗ ನೈಜೀರಿಯಾ 22 ಕೋಟಿಯೊಂದಿಗಿರುತ್ತೆ. ಇದು ಜಗತ್ತಿನ ಪಾಪ್ಯುಲೇಷನ್ ಬೇಸಲ್ಲಿ ಹೈ ಟು ಲೋ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ಓಷನ್ಸ್, ಸಾಗರಗಳು. ಖಂಡಗಳಂತೂ ಗೊತ್ತಾಯಿತು. ಖಂಡಗಳ ಪಕ್ಕದಲ್ಲಿ ನಮಗೆ ಪ್ಯಾಂಥಲೆಸಾ ಒಂದಿತ್ತು, ತೆತ್ತಿಸ್ ಅನ್ನೋ ಸಮುದ್ರ ಇತ್ತು ಅಂತ ಗೊತ್ತಾಯಿತು. ಡಿವೈಡ್ ಆಗ್ತಾ ಈಗ ಮತ್ತೆ ಏನು ಕತೆ ಪ್ಯಾಂಥಲೆಸಾದಿಂದ ಅಂದರೆ, ಇವತ್ತು ಜಗತ್ತಿನಲ್ಲಿ ಹಲವಾರು ಸಮುದ್ರಗಳನ್ನು ನಾವು ನೋಡ್ತೀವಿ. ಇಲ್ಲಿ ಸುಮ್ಮನೆ ಮಾರ್ಕ್ ಮಾಡ್ತೀನಿ, ನಿಮಗೆ ಅಬ್ಸರ್ವ್ ಮಾಡ್ಕೊಳ್ರಿ. ಪೆಸಿಫಿಕ್ ಓಷನ್, ಹಾಗಂತ 2 ಪೆಸಿಫಿಕ್ ಓಷನ್ ಇರಲ್ಲ. ಭೂಮಿ ಹೇಗಿರುತ್ತೆ, ಅದು ಭೂಮಿ ದುಂಡಾಗಿರುತ್ತೆ. ನಾವು ತೋರಿಸ್ತಾ ಇರೋದು ಹೇಗೆ, ಹೀಗೆ ಇಲ್ಲೊಂದು ಪೆಸಿಫಿಕ್ ತೋರಿಸ್ತೀವಿ. ಭೂಮಿ ಇರೋದು ಹೇಗೆ, ದುಂಡಾಗಿ. ಹಿಂಗೆ ಮಾಡಿದಾಗ ಇದು ಪೆಸಿಫಿಕ್ ಒಂದೇ. ದುಂಡಾಗಿ ಮಾಡಿದಾಗ ಗ್ಲೋಬಲ್ಲಿ ನೋಡಿದಾಗ ಆ ಪೆಸಿಫಿಕ್ ಒಂದೇ ಕಾಣುತ್ತೆ ನಿಮಗೆ. ಮ್ಯಾಪಲ್ಲಿ ನೋಡಿದಾಗ ಹಿಂಗೆ ಡಿವೈಡ್ ಕಾಣ್ತಾ ಇರತ್ತೆ. ಇನ್ನೊಂದು ನೋಡ್ಬೋದು, ಈ ಕಡೆ ಮೂಲೆಯಲ್ಲಿ ಅಮೇರಿಕಾ ಕಾಣ್ತಾ ಇರುತ್ತೆ, ಈ ಕಡೆ ಮೂಲೆಯಲ್ಲಿ ಜಪಾನ್ ಕಾಣ್ತಾ ಇರುತ್ತೆ. 1 ಕಾರ್ನರಲ್ಲಿ ಅಮೇರಿಕಾ,
ಒನ್ ಕಾರ್ನಲ್ಲಿ ಜಪಾನ್ ಕಾಣ್ತಾ ಇರತ್ತೆ ನಮಗೆ. ಆ್ಯಕ್ಚುಲಿ ಅವೆರಡು ಮತ್ತು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಯಾಕೆ ಕಿತ್ತಾಟ ಮಾಡಿಕೊಂಡ್ರು ಅಂದರೆ ಭೂಮಿ ಇರೋದು ಹೀಗಲ್ಲ, ಹೀಗೆ ದುಂಡುಗೆ. ಆ್ಯಕ್ಚುಲಿ ಒಂದು ಸಮುದ್ರದ ಆಚೆಗೆ ಜಪಾನ್ ಇದೆ, ಒಂದು ಸಮುದ್ರದ ಸಾಗರದ ಆಚೆಗೆ ಅಕ್ಕಪಕ್ಕದಲ್ಲಿ ಆಗಿಬಿಡ್ತವೆ. ಭೂಮಿ ಅನ್ನೋದು ಗ್ಲೋಬ್ ಇಟ್ಕೊಂಡು ನೋಡಿದಾಗ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗೋದು. ಪೆಸಿಫಿಕ್ ಅನ್ನೋದು 2 ಸಾಗರ ಅಲ್ಲ, ದುಂಡಾಗ ಭೂಮಿ ಇರೋ ಕಾರಣಕ್ಕೆ ಅದು ಒಂದಾಯಿತು. ಪೆಸಿಫಿಕ್ ನಂತರದಲ್ಲಿ ನಾವು ಅಬ್ಸರ್ವ್ ಮಾಡೋಣ ಅಂಟಾರ್ಟಿಕ್, ಅಟ್ಲಾಂಟಿಕ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಕಂಪ್ಲೀಟ್ ಇಲ್ಲಿ ದೇಶಗಳು. ಹಾಗಾಗಿ ಈ ಸಾಗರ ಇದೆಯಲ್ಲ ಅಟ್ಲಾಂಟಿಕ್, ಹೆವಿ ಟ್ರಾಫಿಕ್, ಅತ್ಯಂತ ಹೆಚ್ಚು ಟ್ರಾಫಿಕ್ ಉಳ್ಳಂಥ ಸಾಗರ ಯಾವುದು ಅಂದರೆ ಅಟ್ಲಾಂಟಿಕ್. ಮತ್ತು ಪೆಸಿಫಿಕ್ದು ಏನಾದರೂ ವಿಶೇಷ ಇದೆ ಅಂದರೆ ಪೆಸಿಫಿಕ್ ಅಂದರೆ ಶಾಂತ ಮಹಾಸಾಗರ, ಅತ್ಯಂತ ಲಾರ್ಜ್ ಇದೆ. ಅತ್ಯಂತ ಲಾರ್ಜ್ ಇರೋ ಕಾರಣಕ್ಕೆ ಅದರಲ್ಲಿ ಟೆಂಪ್ರೇಚರ್ ಕಾರಣಕ್ಕೆ ಬಿಸಿಯಾಗೋದು ತಣ್ಣಗಾಗೋ ಪ್ರಕ್ರಿಯೆ ಇಲ್ಲ. ತಣ್ಣಗಾಗೋದು ಬಿಸಿಯಾಗೋ ಪ್ರಕ್ರಿಯೆ ಇಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಸೈಕ್ಲೋನ್ಸೇ ಇರಲ್ಲ. ಸೈಕ್ಲೋನ್ ಸೃಷ್ಟಿ ಆಗದೇ ಇರೋ ಕಾರಣಕ್ಕೆ ಪೆಸಿಫಿಕ್ ಓಷನನ್ನು ಶಾಂತ ಸಾಗರ ಅಂತೀವಿ, ಅಲ್ಲಿ ಹೆಚ್ಚು ಸೈಕ್ಲೋನ್ಸ್ ಬರಲ್ಲ. ಮತ್ತು ಇಲ್ಲಿ ಅಮೇರಿಕಕ್ಕೆಲ್ಲ ಬರ್ತಾವಲ್ಲ ಅಂತಂದರೆ ಅವೆಲ್ಲ ಮ್ಯಾಕ್ಸಿಮಮ್ ಅಟ್ಲಾಂಟಿಕ್ಕಲ್ಲಿ ಸೃಷ್ಟಿಯಾಗುವಂಥ ಸೈಕ್ಲೋನ್ಗಳಾಗಿರ್ತವೆ, ಹೆವಿ ಟ್ರಾಫಿಕ್ಗಳು. ನೆಕ್ಸ್ಟು ಇಂಡಿಯಾ ಅನ್ನೋ ಹೆಸರಿನಲ್ಲಿ ಒಂದು ಓಷನ್ ಇದೆ, ಇಂಡಿಯನ್ ಓಷನ್ ಇನ್ ಇಂಗ್ಲೀಷ್. ಅದು ಕನ್ನಡದಲ್ಲಿ ಹಿಂದೂ ಮಹಾಸಾಗರ ಅಂತೀವಿ, ಇಂಗ್ಲೀಷಲ್ಲಿ ಅದು ಇಂಡಿಯನ್ ಓಷನ್. ಒಂದು ದೇಶದ ಹೆಸರಲ್ಲಿ ಒಂದು ಓಷನ್ ಇದೆ ಅಂದರೆ ಇದು ಮಾತ್ರ ಇರೋದು. ಈ ಸುತ್ತಮುತ್ತ ಇದಿಷ್ಟು ಪ್ರದೇಶವನ್ನು ಇಂಡಿಯನ್ ಓಷನ್ ಅಂತ ಕರಿತೀವಿ. ಇದು ಭಾರತದ ಕೆಳಭಾಗದಲ್ಲಿ ಬರುತ್ತೆ, ಸುಮಾರಷ್ಟು ಸಮುದ್ರಗಳು, ಕೊಲ್ಲಿಗಳು ಎಲ್ಲ ಇದರಲ್ಲಿ ಬರ್ತವೆ. ಅಲ್ಲಿಗೆ 1 2 3 ಆಯಿತು. ಇನ್ನು 4th ಯಾವುದು ಮೇಲ್ಭಾಗದಲ್ಲಿ ಇಲ್ಲಿ ಬರುತ್ತೆ, ಆರ್ಕಿಟಿಕ್ ಓಷನ್ ಅಂತ. ಮೇಲ್ಭಾಗದಲ್ಲಿ ಆರ್ಕಿಟಿಕ್, ಆ ಭಾಗನೇ ಆರ್ಕಿಟಿಕ್ ಭಾಗ ಅಂತ ಕರಿತೀವಿ, ಆರ್ಕಿಟಿಕ್ ಓಷನ್. ಮುಗೀತಾ ಅಂತಂದರೆ ಸ್ಕೂಲ್ ಬುಕ್ಗಳಲ್ಲಿ 8th ಆ್ಯಂಡ್ PU ಬುಕ್ಕಲ್ಲೆಲ್ಲ 4 ಸಾಗರ ಹೇಳ್ಬಿಡ್ತಾರೆ. ಆ್ಯಕ್ಚುಲಿ ಇಲ್ಲೊಂದು ಸಾಗರವನ್ನು ನಾವು ಮಾರ್ಕ್ ಮಾಡ್ಬೋದು, ಸದರನ್ ಓಷನ್. ಯೆಲ್ಲೋ ಕಲರಲ್ಲಿ ಬೇಕಾದ್ರೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಈ ಅಂಟಾರ್ಟಿಕಾ ಖಂಡದ ಸುತ್ತ ಇರುವಂಥ ನೀರಿಗೆ ಅದಕ್ಕೊಂದು ಪ್ರತ್ಯೇಕ ಸ್ಟ್ಯಾಂಡರ್ಡನ್ನು ಕೊಟ್ಟು ಸದರನ್ ಓಷನ್ ಅಥವಾ ದಕ್ಷಿಣ ಮಹಾಸಾಗರ ಅಂತ ಕರಿತೀವಿ. ಇದು ಒಂದು ಸಾಗರ ಇದೆ. ಒಟ್ಟು ಸಾಗರಗಳ ಸಂಖ್ಯೆ ಆ್ಯಸ್ ಆನ್ ಟುಡೇ 5. ಸರ್ ಟೆಕ್ಸ್ಟ್ ಬುಕ್ಕಲ್ಲಿ 4 ಇದೆ, ನಾವು 5 ಬರೆದ್ರೆ ತಪ್ಪಾಗುತ್ತಾ? ನೋ. ಯಾಕಂದರೆ ಇದು ನಾನು ಹೇಳ್ತಾ ಇರೋದಂಥದ್ದಲ್ಲ, ಇದಕ್ಕೆ ಬೇಕಾದ ದೊಡ್ಡ ದೊಡ್ಡ ಆರ್ಗನೈಸೇಷನ್ಗಳೇ ಒಪ್ಪಿಕೊಂಡಿರೋದ್ರಿಂದ ಟೆಕ್ಸ್ಟ್ ಬುಕ್ಕು ಯಾವುದೋ 10 ವರ್ಷದ ಹಿಂದೆ ಪ್ರಿಂಟ್ ಆಗಿರುತ್ತೆ, ಅದು ಇಟ್ಕೊಂಡು ನಾವು 4 ಅಂತ ಬರೆಯೋಕ್ಕೆ ಬರೋಲ್ಲ. 5 ಸಾಗರಗಳಿದೆ ಅನ್ನೋದು ಪಕ್ಕ. ಇಲ್ಲಿ ಕ್ಲಿಯರ್ ಮಾಡ್ತೀನಿ ನಿಮಗೆ. ಪೆಸಿಫಿಕ್ ಓಷನ್ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಸಾಗರ, ಬೃಹತ್ ಸಾಗರ. ಎರಡನೇದು ಅಟ್ಲಾಂಟಿಕ್, ಸೆಕೆಂಡ್ ಲಾರ್ಜೆಸ್ಟ್. ಇಂಡಿಯನ್ ಓಷನ್ ಹಿಂದೂ ಮಹಾಸಾಗರ. ಸದರನ್ ಓಷನ್ ದಕ್ಷಿಣ ಮಹಾಸಾಗರ ಅಂತ ಕರಿತೀವಿ. ದಕ್ಷಿಣ ಮಹಾಸಾಗರ ಅಥವಾ ಅಂಟಾರ್ಟಿಕ್ ಖಂಡದ ಪಕ್ಕ ಇರೋದನ್ನ ಅಂಟಾರ್ಟಿಕ್ ಮಹಾಸಾಗರ ಅಂತ ಕರಿಬೋದು. ಆರ್ಕಿಟಿಕ್ ಮಹಾಸಾಗರ, ಒಟ್ಟು 5 ಬರುತ್ತೆ. ಇಲ್ಲೇನು ನಿಮ್ಮ ಸ್ಕೂಲ್ ಬುಕ್ಕಲ್ಲಿ PU ಬುಕ್ಕಲ್ಲಿ ಸಿಗೋದು ಇದು ನೆಕ್ಸ್ಟ್ ಇದಿರಲ್ಲ, ದಕ್ಷಿಣ ಮಹಾಸಾಗರ ಇರಲ್ಲ. ಯಾಕಿರಲ್ಲ ಅಂದರೆ ದಕ್ಷಿಣ ಮಹಾಸಾಗರ ಒಂದು ಇರಬೇಕು, ಅಂಟಾರ್ಟಿಕ್ ಖಂಡದ ಸುತ್ತ ಇರುವ ನೀರನ್ನು ಒಂದು ಸ್ಟೇಟಸ್ ಕೊಡಬೇಕು ಅಂತೇಳಿ ಪ್ರಪೋಸಲನ್ನು ಇಂಟರ್ನ್ಯಾಷನಲ್ ಹೈಡ್ರೋಗ್ರಾಫಿಕ್ ಆರ್ಗನೈಜೇಷನ್ ಅವರು, ಅಂತಾರಾಷ್ಟ್ರೀಯ ಜಲ ಸಂಸ್ಥೆನವರು 2000ನೇ ಇಸ್ವಿನಲ್ಲಿ ಅದಕ್ಕೆ ಒಂದು ಸ್ಟೇಟಸ್ ಕೊಡ್ತಾರೆ. ಆ ಸ್ಟೇಟಸ್ ಕೊಟ್ಟರು ಅದನ್ನು ಎಲ್ಲರೂ ಒಪ್ಕೊಂಡಿರಲ್ಲ. ಬಿಕಾಸ್ ಇಡೀ ಜಗತ್ತಿನ ಜಾಗ್ರಫಿಗೆ NGS ಅಂತ, ನ್ಯಾಷನಲ್ ಜಾಗ್ರಫಿಕಲ್ ಸೊಸೈಟಿ ಅನ್ನೋ ಒಂದು ಸಂಸ್ಥೆ ಪ್ರಮುಖವಾದ್ದು. ಅವರು ಅದನ್ನು ಅಪ್ರೂವ್ ಮಾಡಿರಲ್ಲ. ಅವರು ಕೊನೆಗೆ ಮೀಟಿಂಗ್ ಮಾಡಿ ಜೂನ್ 2021ನಲ್ಲಿ ಅದಕ್ಕೊಂದು ಸಾಗರದ ಸ್ಟೇಟಸ್ ಕೊಟ್ಟಿದ್ದಾರೆ. ಈಗ ನಿಮಗೆ ಗೊತ್ತು 2006 ಟೈಮಲ್ಲಿ ಪ್ಲೂಟೋನ ತೆಗೆದಾಕಿದ್ವಿ. ಅಲ್ಲಿವರೆಗೂ ಇದ್ದ ಟೆಕ್ಸ್ಟ್ ಬುಕ್ಕಲ್ಲಿ 9 ಇತ್ತು, ಈಗ 8 ಅಂತ ಒಪ್ಕೋಬೇಕಾಗತ್ತೆ. ನಾವು ಹಳೆಯ ಬುಕ್ ಇಟ್ಕೊಂಡು ಇಲ್ಲ 9 ಇದೆ ಅಂತ ಹೇಳಕ್ಕೆ ಬರಲ್ಲ, ಯಾಕಂದರೆ ಆ ಸ್ಟೇಟಸ್ ತೆಗೆದಾಯಿತು. ಇದಕ್ಕೆ ಸ್ಟೇಟಸ್ ಕೊಟ್ಟಾಗಿದೆ, ಇದೊಂದು ಸಾಗರ ಅಂತೇಳಿ ನ್ಯಾಷನಲ್ ಜಿಯೋಗ್ರಫಿಕಲ್ ಸೊಸೈಟಿ 2021ನಲ್ಲಿ. ಹಾಗಾಗಿ ಜಗತ್ತಿನಲ್ಲಿ 5 ಸಾಗರಗಳಿದೆ ಅನ್ನೋದು ಒಪ್ಕೋಬೇಕು. ಜೊತೆಗೆ ಇದನ್ನು ನೆನ್ಪಿಡೋದು ಹೇಗೆ ಅಂದರೆ ಭಾಳ ಸಿಂಪಲ್ ಇದೆ ನೋಡ್ರಿ, PAISA, ಪೈಸಾ. ಪೆಸಿಫಿಕ್, ಅಟ್ಲಾಂಟಿಕ್, ಇಂಡಿಯನ್, ಸದರ್ನ್, ಆರ್ಕಿಟಿಕ್, ಪೈಸಾ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಕ್ರಮವಾಗಿ ಮತ್ತು ಲಾರ್ಜೆಸ್ಟು ಸ್ಮಾಲೆಸ್ಟು ನೆನ್ಪಿಟ್ಕೋಬೋದು. ಇದು ಸಾಗರಗಳ ಕತೆ. ಸ್ನೇಹಿತರೆ, ಸಾಗರಗಳ ಕತೆ ಬಂದಾಗ ಇನ್ನೊಂದು ಸಣ್ಣ ಸ್ಟೋರಿ, ಪನಾಮ ಕೆನಾಲ್. ಈಗ ಖಂಡಗಳ ಬಗ್ಗೆ ಎಲ್ಲ ಪರಿಚಯ ಮಾಡಿದ್ದಕ್ಕೆ ನಾರ್ತ್ ಅಮೇರಿಕಾ ಇಲ್ಲಿ ನ್ಯೂಯಾರ್ಕ್ ಇದೆ, ಮೇಲ್ಭಾಗದಲ್ಲಿ ನ್ಯೂಯಾರ್ಕ್ ಇದೆ. ನ್ಯೂಯಾರ್ಕಿನಿಂದ ನಾವು ಸ್ಯಾನ್ ಫ್ರಾನ್ಸಿಸ್ಕೋ, ಅದೇ ಅಮೇರಿಕಾದ ಇನ್ನೊಂದು ಕಡೆಗೆ ಬರಬೇಕು ಅಂತ ಅಂದರೆ ಹೇಗೆ ಬರಬೇಕಿತ್ತು ಅಂತ ಅಂದರೆ ನಾವು
ಹೆಚ್ಚು ಕಡಿಮೆ ಹೀಗೆ ಹೊರಟು ಹೀಗೆ ಸುತ್ತಕೊಂಡು ಇಲ್ಲಿಗೆ ಬರಬೇಕು. ಯಾಕೆ ಇಲ್ಲಿ ಬರೋಕ್ಕಾಗಲ್ಲ ಅಂದರೆ ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾ ಖಂಡಗಳು ಅಟ್ಯಾಚ್ ಆಗಿಬಿಟ್ಟಿರುತ್ತೆ. ಈ ಎರಡು ಸಾಗರ ನಡುವೆ ಒಂದು ಗಡ್ಡೆ ಸೇರ್ಕೊಂಡಿರ್ತಾರಲ್ಲ, ಇದನ್ನು ಇಸ್ತುಮಸ್ ಅಂತ ಕರಿತೀವಿ. ಇಸ್ತುಮಸ್ ಅಂದರೆ ಭೂಖಂಡ ಅಂತ, ಭೂಮಿ ಕಂಠ ಇರುತ್ತೆ. ಅಲ್ಲಿ ಪಾಸ್ ಆಗೋಕ್ಕೆ ಬರಲ್ಲ. ಅದೇನು ನೋಡೋಕೆ ನಿಮಗೆ ಒಂದು ಲೈನ್ ಥರ ಇರುತ್ತೆ, ಸಲ್ಕೆಯಲ್ಲಿ ಕಿತ್ತು ಬಿಸಾಡ್ಬಿಡೋಣ ಅಂತ. ಬಟ್ ಅದು 15-20 ಕಿಲೋಮೀಟ್ರಷ್ಟು ಉದ್ದ ಇರುತ್ತೆ. ಅಷ್ಟು ಉದ್ದ ಕಾಲುವೆ ಮಾಡೋದು, ಅದು ಹಡಗೋಗುವಂಥ ಕಾಲುವೆ ಮಾಡೋದು ಕಷ್ಟ. ಆದರೂ ಅಮೇರಿಕ ದೇಶ ಇನಿಷಿಯೇಟಿವ್ ತಗೊಂಡು 1914, ಈಗ ಹೆಚ್ಚು ಕಡಿಮೆ 111 ವರ್ಷಗಳ ಹಿಂದೆ ಆಗಸ್ಟ್ 15ಕ್ಕೆ ಇನಾಗ್ರೇಷನ್ ಆಗುತ್ತೆ. ಅಮೇರಿಕದ ಇನಿಷಿಯೇಟಿವ್ ಪ್ರಕಾರ ಅದನ್ನು ಓಪನ್ ಮಾಡ್ತಾರೆ. ಈ ಅಟ್ಲಾಂಟಿಕ್ ಸಾಗರ, ಈ ಕಡೆ ಪೆಸಿಫಿಕ್ ಸಾಗರ, ಈ ಕಡೆ ಪೆಸಿಫಿಕ್ ಇದೆ, ಈ ಕಡೆ ಅಟ್ಲಾಂಟಿಕ್ ಇದೆ. ಈ ಎರಡು ಸಾಗರವನ್ನು ಕನೆಕ್ಟ್ ಮಾಡೋದಕ್ಕಲ್ಲಿ ಓಪನ್ ಮಾಡಿದ್ರು. ಓಪನ್ ಮಾಡಿದ್ದನ್ನು ಪನಾಮ ಕಾಲುವೆ ಅಂತ ಕರಿತೀವಿ. ಬಿಕಾಸ್ ಅಲ್ಲಿ ಪನಾಮ ಅನ್ನೋ ದೇಶ ಬರೋದು. ಆ ದೇಶದ ನೆರವು ತಗೊಂಡು ಅಮೇರಿಕದವ್ರು ಓಪನ್ ಮಾಡ್ತಾರೆ. ಇಲ್ಲಿ ಬರುವಂಥ ಕಂಟ್ರಿ ಹೆಸರು ಪನಾಮ. ಅವ್ರು ಹೆಲ್ಪ್ ತೊಗೊಂಡ್ರು, ಅಲ್ಲೇ ಮುಂದುವರ್ಕೊಂಡೋಯ್ತು. ಬಟ್ ರೀಸೆಂಟಾಗಿ 1999 ವೇಳೆಗೆ ಪನಾಮದ ಅಧ್ಯಕ್ಷರು, ಅಲ್ಲಿನ ರೆಬೆಲ್ ಎಲ್ಲ ಆಯಿತು, ಕ್ರಾಂತಿಗಳೆಲ್ಲ, ಆ ಪನಾಮದವರು ಕಂಪ್ಲೀಟ್ ತಮ್ಮ ಹಿಡಿತಕ್ಕೆ ತೊಗೊಂಡಿದ್ದಾರೆ. ಅಂದರೆ ಅದ್ರ ಕಂಪ್ಲೀಟ್ ವಶಪಡಿಸ್ಕೊಂಡಿದ್ದಾರೆ. ಅಮೇರಿಕನ್ ಕಂಟ್ರೋಲ್ ಇಲ್ಲ. ಅಲ್ಲಿ ಹಡಗುಗಳು ಪಾಸ್ ಆಗಬೇಕು ಅಂದರೆ ಟೋಲ್ ಯಾರಿಗೆ ಕೊಡಬೇಕಂದ್ರೆ ಪನಾಮ ಗೌರ್ಮೆಂಟಿಗೆ ಕೊಡಬೇಕು. ಈಗ ಟ್ರಂಪ್ ಅವರಿಗೆ ಸಿಟ್ಟು ಬಂದಿದೆ, ಈಗಿರುವಂಥ ಡೊನಾಲ್ಡ್ ಟ್ರಂಪ್. ಯಾಕೆ ಈ ವಿಷಯ ತಗೋತೀನಿ ಅಂದರೆ, ಪನಾಮ ಕೆನಾಲನ್ನು ನಾವು ಅವ್ರಿಗೆ ಬಿಟ್ಕೊಟ್ಟಿದ್ದೇ ತಪ್ಪು, ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೇ ತಪ್ಪು, ಈಗ ಅದನ್ನು ನಾನು ವಶಪಡಿಸ್ಕೊತೀನಿ ಅಂತ ಕೂತ್ಕೊಂಡಿದ್ದಾರೆ. ಬಿಕಾಸ್ ಇದು ನಾವು ಕಟ್ಟಿದ್ದೆ, ನಾವು ಸುಮಾರು 70 ವರ್ಷ ನಾವೇ ಮ್ಯಾನೇಜ್ ಮಾಡಿದ್ವಿ. 1977ಇಂದ ಅದೊಂದು ಸ್ವಲ್ಪ ಇಶ್ಯೂಗಳು ಮಾಡ್ಕೊಂಡು ಅವ್ರ ಜೊತೆ ಒಪ್ಪಂದಗಳೆಲ್ಲ ಮಾಡ್ತಾ ಬಂದ್ವಿ. ಬಟ್ 99ಇಂದ ಅವ್ರು ಪೂರ್ತಿ ಕಿತ್ಕೊಂಡಿದ್ದಾರೆ. ಅದನ್ನು ವಾಪಸ್ ಪಡ್ಕೋಬೇಕು, ನಾವು ಕಟ್ಟಿದ ಆಸ್ತಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಪನಾಮ ದೇಶದಲ್ಲಿ ಹಾದೋಗುತ್ತೆ. ಇದು ನಿರ್ಮಾಣ ಆದ ನಂತರ ನೋಡ್ರಿ, ರೂಟ್ ತುಂಬ ಶಾರ್ಟ್ ಆಯಿತು. ಅಮೇರಿಕದ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಭಾಳ ಈಸಿಯಾಗಿ ಓಡಾಡ್ಬೋದು. ದಿಸ್ ಈಸ್ ಪನಾಮ ಕೆನಾಲ್. 1914 ಇದು ನಿರ್ಮಾಣ, 1999 ಪನಾಮದ ವಶದಲ್ಲಿದೆ. ಈಗ ಸುದ್ದಿ ಏನಕ್ಕೆ ಅಂದರೆ, ಇದು ಅಮೇರಿಕ ಮರುವಶ ಪಡೆಯಲು ಪ್ರಯತ್ನಿಸ್ತಾ ಇದೆ. ಪನಾಮ ಕಾಲುವೆ ಅಂದ್ಕೊಳ್ಳಿ ನಿಮಗೆ ಚಿಕ್ಕದಾಗಿ ಕಾಣ್ಬೋದು ನೋಡಿ. ದೊಡ್ಡ ದೊಡ್ಡ ಹಡಗುಗಳು ಹೋಗೋದಕ್ಕೆ ಬೇಕಾದಂಥ ಇಂಥ ಸೂಪರ್ ಟ್ರ್ಯಾಕಿಂಗ್ ಸಿಸ್ಟಮ್ ಇರುತ್ತೆ. ದಿಸ್ ಈಸ್ ಪನಾಮ ಕೆನಾಲ್ನ ಒಂದು ಚಿತ್ರಣ. ನೆಕ್ಸ್ಟ್ ಬರೋಣ ಸ್ನೇಹಿತರೆ. ಲಂಡನ್ ಟು ಇಂಡಿಯಾ ಬರಬೇಕು ಅಂತ ಅಂದರೆ, ಲಂಡನ್ ದೇಶದಿಂದ ಇಂಡಿಯಾಗೆ ಬರಬೇಕು. ಹೇಗೆ ಇಂಗ್ಲೆಂಡ್ ದೇಶದಿಂದ ಇಂಡಿಯಾಗೆ ಬರಬೇಕು ಅಂದರೆ, ಹೀಗೆ ಬಂದು ಇಲ್ಲಿ ಬರಬೇಕಿತ್ತು. ಬಾರ್ತಲೋಮಿಯಾ ಡಯಾಸ್ ಅವರು ಇಲ್ಲಿವರೆಗೂ ಬಂದು ವಾಪಸ್ ಹೋಗ್ಬಿಟ್ರು. ಅವರು ಕೇಪ್ ಆಫ್ ಗುಡ್ ಹೋಪ್ ಅಂತ, ಗುಡ್ ಹೋಪ್ ಭೂಶಿರ ಅಂತ ಕಂಡಿಡಿದು ವಾಪಸ್ ಹೋಗ್ತಾರೆ. ಬಟ್ ವಾಸ್ಕೋಡಿಗಾಮ ಮುಂದುವರ್ಕೊಂಬಂದು ಇಲ್ಲಿವರೆಗೂ ಬಂದರು. ಆಮೇಲೆ ಗೊತ್ತಾಯಿತು, ಯಾಕೆ ಇಷ್ಟು ಕಷ್ಟಪಡಬೇಕು, ಇಲ್ಲಿ ನಾವು ಸಮುದ್ರದಲ್ಲಿ ಬಂದರೆ, ಮೆಡಿಟರೇನಿಯನ್ ಸಮುದ್ರದಲ್ಲಿ, ಇಲ್ಲಿ ಸಮುದ್ರ ಇದೆ, ಹಿಂಗೆ ಬರ್ಬೋದಲ್ಲ ಅಂತ. ಎಷ್ಟು ಶಾರ್ಟ್ಕಟ್ ಇದೆ. ಬಟ್ ಇಲ್ಲಿ ಈಜಿಪ್ಟ್ ದೇಶದಲ್ಲಿ ಒಂದು ಭೂಖಂಡ, ಅದೇನು ಇಸ್ತುಮಸ್ ಹೇಳ್ದಲ್ಲ, ಅದು ಅಡ್ಡ ಇತ್ತು. ಆ ಇಸ್ತುಮಸ್ಸನ್ನು ಬ್ರೇಕ್ ಮಾಡಬೇಕು. ಈ ಬ್ರೇಕ್ ಮಾಡಿದ್ದನ್ನೇ ನಾವು ಸೂಯಜ್ ಕಾಲುವೆ ಅಂತ ಕರಿತೀವಿ. ಭಾರತ ಮತ್ತು ಏಷ್ಯಾಕ್ಕೆ ಕನೆಕ್ಟಿವಿಟಿ, ಯುರೋಪಿಂದ ಕನೆಕ್ಟಿವಿಟಿ ನಿಯರ್ ಮಾಡ್ಕೊಂಡಿದ್ದೀನಿ ನಾವು ಸೂಯಜ್ ಕಾಲುವೆ ಅಂತ ಕರಿತೀವಿ. ಸೂಯಜ್ ಕಾಲುವೆ ಇಷ್ಟೇ, ಮೆಡಿಟರೇನಿಯನ್ ಸಮುದ್ರ ಈ ಕಡೆ, ಕೆಂಪು ಸಮುದ್ರ ಈ ಕಡೆ, ಮಧ್ಯದಲ್ಲಿ ಇಸ್ತುಮಸ್ ಇತ್ತು, ಈಜಿಪ್ಟ್ ದೇಶದ ಸೇರಿದ ಭಾಗ. ಅದನ್ನು ಓಪನ್ ಮಾಡಿ ಫ್ರೆಂಚ್ನವರು ಫಸ್ಟ್ ಕೈ ಹಾಕ್ತಾರೆ, ಆಮೇಲೆ ಅಮೇರಿಕದವರೇ ಕೊಂಡ್ಕೊತಾರೆ. ಇದರ ಸೂಪರ್ವಿಷನ್ ಇಂಗ್ಲೆಂಡ್ ಕೈಯಲ್ಲಿತ್ತು. ಒಟ್ಟಾರೆ ಇದರ ನಿರ್ಮಾಣ 1869 ಆಯಿತು. ಸೂಯಜ್ ಕಾಲುವೆ ನಿರ್ಮಾಣ 1869, ಅಲ್ಲಿಗೆ ಪನಾಮಕ್ಕಿಂತ ಮೊದಲೇ ಆಗಿತ್ತು. ಇದು ಈಜಿಪ್ಟ್ ದೇಶದ ನಾಸೆರ್ ಅನ್ನೋರು ಅಧ್ಯಕ್ಷರಾದಾಗ, ನಾವು ಯಾರ್ಯಾರಿಗೂ ಯಾಕೆ ಬಿಟ್ಕೊಡ್ಬೇಕು, ಕಟ್ಟಿರೋದು ಅವ್ರು ಇರ್ಬೋದು, ನಮ್ಮ ದೇಶದಲ್ಲಿದೆ, ರಾಷ್ಟ್ರೀಕರಣ, ಅದನ್ನು ನ್ಯಾಷನಲೈಸ್ ಮಾಡಿಕೊಂಡು ಇವತ್ತು ಈಜಿಪ್ಟ್ ದೇಶದ ವಶದಲ್ಲಿದೆ. ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನು ಕನೆಕ್ಟ್ ಮಾಡುವ ಕಾಲುವೆ ಆಗಿದೆ ಸೂಯಜ್ ಕಾಲುವೆ. ತುಂಬ ಈಸಿಯಲ್ಲಿ ಟ್ರಾಫಿಕ್ ಮೂಮೆಂಟು ಇಲ್ಲಿ ಆಗ್ತಾ ಇರುತ್ತೆ. ಈಗ ಇಲ್ಲ ಅಂದರೆ ಇಷ್ಟು ಸುತ್ತೊಡಿಬೇಕಿತ್ತು. ದಿಸ್ ಇಸ್ ಸೂಯಜ್ ಕಾಲುವೆ. ಇನ್ನೊಂದು ಸೂಯಜ್ ಕಾಲುವೆದು ಇನ್ನು ದೊಡ್ಡ ಚಿತ್ರದ ಮೂಲಕ ತೋರಿಸ್ತಾ ಇದ್ದೀನಿ. ಸೇಮ್ ಕೆಂಪು ಸಮುದ್ರ, ಮೆಡಿಟರೇನಿಯನ್ ಸಮುದ್ರ ಕನೆಕ್ಟಿವಿಟಿ ಮಾಡುವುದು ಸೂಯಜ್ ಕಾಲುವೆ ಈಜಿಪ್ಟಲ್ಲಿ ಬರುತ್ತೆ. ಇನ್ನು ಭಾರತಕ್ಕೆ ಬರೋದಾದರೆ ಸೇತು ಸಮುದ್ರ ಪ್ರಾಜೆಕ್ಟ್ ಅಂತ. ಭಾರತದಲ್ಲೂ ಸೇಮ್ ಸಮಸ್ಯೆ. ಭಾರತದಿಂದ ಶ್ರೀಲಂಕಾಕ್ಕೆ ಹೋಗೋದಕ್ಕೆ ನಮಗೆ, ಅಥವಾ ಇಲ್ಲಿ ಚೆನ್ನೈ ಇದೆ ನಮ್ಮದು, ಚೆನ್ನೈನಿಂದ ನಮ್ಮ ಭಾರತದ ಚೆನ್ನೈನಿಂದ ನಮ್ಮ ಭಾರತದ ಮುಂಬೈಗೆ ಬರಬೇಕು. ಈಗ ಬರಬೇಕು ಅಂತಂದರೆ ಹಿಂಗೆ ಸುತ್ಕೊಂಡು ಬರಬೇಕು. ಬಿಕಾಸ್ ಶ್ರೀಲಂಕಾ ಸುತ್ಕೊಂಡು ಬರಬೇಕು, ಇಲ್ಲಿ ಜಾಗ ಇಲ್ಲ.
ಬಿಕಾಸ್ ಇಲ್ಲೂ ಕೂಡ ಇಸ್ತುಮಸ್ ಭೂಕಂಠಗಳು ರಚನೆಯಾಗಿದೆ. ಆ ಭೂಕಂಠಗಳನ್ನು ಬ್ರೇಕ್ ಮಾಡಬೇಕು ಅನ್ನೋದೇ ಸೇತು ಸಮುದ್ರ. ಇದು ಬ್ರೇಕ್ ಆಯಿತು ಅಂದರೆ ಮುಂಬೈ ಟು ಚೆನ್ನೈ ಹೀಗೆ ಹೋಗ್ಬಿಡ್ಬೋದು. ಈವನ್ ಟುಡೇ ಹೋಗೋಕ್ಕೆ ಆಗ್ತಾ ಇಲ್ಲ. ಅಲ್ಲಿ ದೊಡ್ಡ ದೊಡ್ಡ ಹಡಗುಗಳು, ಚಿಕ್ಕ ಚಿಕ್ಕ ಹಡಗುಗಳು ಪಾಸ್ ಆಗ್ತವೆ, ಬೃಹತ್ ಹಡಗುಗಳು ಪಾಸ್ ಆಗಲ್ಲ. ಇದಕ್ಕೆ ನಿರ್ಮಾಣ ಮಾಡಬೇಕು ಅನ್ನೋದೇ ಸೇತು ಸಮುದ್ರ ಪ್ರಾಜೆಕ್ಟ್ ಅಂತ ಕರಿತೀವಿ. ಇದು ನಮಗೆ ಗೊತ್ತಿರಬೇಕು. ನಮ್ಮ ಭಾರತದಲ್ಲೂ ಕೂಡ ಈ ಥರದೊಂದು ಇಶ್ಯೂ ಇದೆ ಅಂತ. ಆದರೆ ಮೈನರ್ ಹಡಗುಗಳು ಪಾಸ್ ಆಗ್ತವೆ. ಹೇಗೆ ಮೈನರ್ ಹಡಗುಗಳು ಪಾಸ್ ಆಗ್ತವೆ ಅದೊಂಚೂರು ಡೀಟೇಲ್ ಪಂಬನ್ ಸೇತುವೆ ಮೂಲಕ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ರಾಮೇಶ್ವರಂ ಐಲ್ಯಾಂಡ್ ದ್ವೀಪ, ಇಲ್ಲಿ ರಾಮೇಶ್ವರಂ ದ್ವೀಪ ಅಂತ ಬರುತ್ತೆ. ಅಂದರೆ ಮುಖ್ಯ ಭೂಮಿನಲ್ಲಿ ಭಾರತ ಹಿಂಗೆ ಬಿಡಿಸ್ಕೊಂಡಾಗ ಮುಖ್ಯ ಭೂಮಿಯ ಕೊನೆಯ ನಾಡು ಮಂಡಪಂ ಅಂತ. ಮಂಡಪಂ ಟು ರಾಮೇಶ್ವರಂ ಹೋಗ್ತಾ ಸಮುದ್ರ ಬರುತ್ತೆ. ಆ ಸಮುದ್ರ ನಡುವೆ ಅಲ್ಲಿ ಏನಾಗುತ್ತೆ, ರೈಲುಗಳು ರಸ್ತೆ ದಾರಿ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗೊಂದು ವಿಶೇಷವಾದ ರಸ್ತೆ ನಿರ್ಮಾಣ ಮಾಡ್ತಾರೆ, ರೈಲು ಮಾರ್ಗ. ಏನು ಅಂದರೆ ಆ ರೈಲು ಮಾರ್ಗ ಇರುತ್ತಲ್ಲ, ರಸ್ತೆ ಮಾರ್ಗ ನಿಂಗೆ ಓಪನ್ ಮಾಡ್ತಾರೆ, ಹೋದ ನಂತರ ಮತ್ತೆ ಹಿಂಗೆ ಕೂಡಿಸ್ತಾರೆ ಕಬ್ಬಣದ ಮೂಲಕ ಮಾಡಿ ರಸ್ತೆ ಮಾರ್ಗ. ಬಟ್ ರೈಲು ಮಾರ್ಗ ನನಗೆಲ್ಲ ಮಾಡೋಕ್ಕಾಗಲ್ಲ. ಅಲ್ಲೇನು ಮಾಡೋದು, ರೈಲು ಮಾರ್ಗವನ್ನು ಕೆಳಗಡೆಯಿಂದ ಹಡಗು ಪಾಸ್ ಆಗೋದಕ್ಕಾಗಿ ಈ ಮೇಲಿರೋಂಥ ಹಳಿಗಳು ಒಂದು 50ರಿಂದ 70 ಅಡಿ ಎತ್ತರಕ್ಕೆ ಮೇಲೆ ಹಿಂಗೆ ಮೂವ್ ಆಗ್ತಾವೆ. ಕೆಳಗಡೆ ಹಡಗು ಆ ಕಡೆ ಪಾಸ್ ಆಗ್ತಿದ್ದಂಗೆ ಹಿಂಗೆ ಕೆಳಗೆ ಇಳಿಯುತ್ತೆ. ದಿಸ್ ಇಸ್ ವರ್ಟಿಕಲ್ ಮೂಮೆಂಟ್ ಆಫ್ ಟ್ರಾನ್ಸ್ಪೋರ್ಟಂಗ್ ರೈಲ್ವೆ ಟ್ರಾನ್ಸ್ಪೋರ್ಟ್ ಟ್ರ್ಯಾಕ್ ಅಂತ ಕರಿತೀವಿ. ಫಸ್ಟ್ ಟೈಮ್ ಇನ್ ಇಂಡಿಯಾ ಇದು ಸೃಷ್ಟಿಯಾಗತ್ತೆ. ಎಲ್ಲಿದೆ, ಮಂಡಪಂ ರಾಮೇಶ್ವರ ನಡುವೆ ಪಂಬಂ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು 2024 ಇನಾಗ್ರೇಷನ್ ಆಗಿದೆ. ಆದರೂ ನಾವೇನು ಇಲ್ಲಿ ಕನೆಕ್ಟಿವಿಟಿ ಮಾಡ್ಕೊಂಡಿದ್ದೀವ ಇಲ್ಲ. ಇಲ್ಲಿ ಇನ್ನೂ ಒಂದು ಚಿತ್ರ ತೋರಿಸ್ತೀನಿ. ಈ ಪಂಬಂ ಸೇತುವೆ ಬ್ರಿಡ್ಜನ್ನು 1914ರಲ್ಲಿ ನಿರ್ಮಾಣ ಮಾಡಿದ್ದೀವಿ. ಆ ಮೂಲಕ ಹಿಂದೆಲ್ಲ ಸಾರಿಗೆ ಆಗ್ತಾ ಇತ್ತು, ಹೆದ್ದಾರಿ ಎಲ್ಲ ಇದೆ, ರಸ್ತೆ ಮಾರ್ಗ. ಬಟ್ ವರ್ಟಿಕಲ್ ಲಿಫ್ಟ್ ರೈಲ್ವೆ ಬ್ರಿಡ್ಜ್ ಅಂದರೆ ರೈಲ್ವೆ ಬ್ರಿಡ್ಜ್ ಹಿಂಗೆ ಓಪನ್ ಆಗಿ ದಾರಿ ಬಿಟ್ಕೊಡೋಂಥದ್ದು ಇಲ್ಲಿ ನಿರ್ಮಾಣ ಆಗುತ್ತೆ. ಅದು 2024 ಕಂಪ್ಲೀಟ್ ಆಗಿದೆ. ಈ ಪಂಬನ್ ಬ್ರಿಡ್ಜ್ ಮೂಲಕ ರಾಮೇಶ್ವರಂ ಬಂದು ಇನ್ನೂ ಮುಂದುವರ್ಕೊಂಡು ಹೋದರೆ ಧನುಷ್ಕೋಟಿ ದ ಡೆಡ್ ಎಂಡ್ ಪಾಯಿಂಟ್ ಆಫ್ ಇಂಡಿಯಾ, ಅಲ್ಲಿಗೆ ಮುಗೀತು. ಸರ್, ಧನುಷ್ಕೋಟಿಯಲ್ಲಿ ಇವತ್ತು ಜನ ಇದ್ದಾರಾ? ಇಲ್ಲ. 1964ರಲ್ಲಿ ದೊಡ್ಡ ಸೈಕ್ಲೋನ್ ಬಂದು 64 ಟೈಮಲ್ಲಿ ಅಲ್ಲಿ ಕಂಪ್ಲೀಟ್ ಜನವಸತಿ ಎಲ್ಲ ನಾಶ ಆಗೋಗುತ್ತೆ. ಇವತ್ತದು ಕೇವಲ ಡೆವಿಲ್ಸ್ ಝೋನ್ ಅಂತ ಕರಿತೀವಿ. ಯಾವುದೇ ಜನರ ವಸತಿ ಇಲ್ಲ. ಬಟ್ ಹಾಳಾದ ಒಂದು ಊರನ್ನು ಧನುಷ್ಕೋಟಿಯಲ್ಲಿ ನೋಡ್ಬೋದು. ದಟ್ ಈಸ್ ದ ಲಾಸ್ಟ್ ಪಾಯಿಂಟ್ ಆಫ್ ಇಂಡಿಯಾ. ಅಲ್ಲಿಂದ ಮುಂದೆ ಇಲ್ಲಿ ತಲೈ ಮನ್ನಾರ್ ಅಂತ, ತಲೈ ಅಂದರೆ ಹೆಡ್, ಮನ್ನಾರ್, ತಲೈ ಮನ್ನಾರ್ ಅನ್ನೋ ಪ್ರದೇಶ ಶ್ರೀಲಂಕಾದ ಬಂದ್ಬಿಡತ್ತೆ. ಈ ಮಧ್ಯದಲ್ಲಿ ಇರೋದೇ ನಮಗೆ ಕಲ್ಲಿನ ಬ್ರಿಡ್ಜ್ಗಳಿದೆ. ಕಲ್ಲಿನ ಬ್ರಿಡ್ಜನ್ನು ಅಂದರೆ ಅದೇನು ಕಾಣಲ್ಲ, ಸಮುದ್ರದೊಳಗೆ ಮುಳುಗೋಗ್ಬಿಟ್ಟಿದೆ. ರಾಮಸೇತು, ರಾಮ ಕಟ್ಟಿರಬಹುದು ತಾನು ಹೋಗೋದಕ್ಕೆ ಅಂತ. ನಡ್ಕೊಂಬಂದು ಸೀತೆನ ಕರ್ಕೊಬರ್ಬೇಕು. ಹನುಮಂತ ಒಬ್ಬ ಹಾರ್ಕೊಂಡು ಹೋಗಿ ಸೀತೆ ಇದ್ದಾರೆ ಅನ್ನೋ ಇನ್ಫಾರ್ಮೇಷನ್ ತಂದಿದ್ದಾರೆ. ಬಟ್ ಆ ನಂತರ ಇಲ್ಲೊಂದು ಸೇತುವೆ ಕಟ್ಕೊಂಡು ಆ ಕಡೆ ಹೋದರು, ಬಂಡೆ ಎಲ್ಲ ಹಾಕಿದ್ರು ಅಂತಾರಲ್ಲ, ಆ ಬಂಡೆ ರಾಮ ನಿರ್ಮಿಸಿದ್ದು ರಾಮ ಸೇತು ಅಂತ. ಅಲ್ಲಿ ಲೋಕಲ್ ಬ್ರಿಟಿಷರಲ್ಲಿ ಆಡಳಿತ ಟೈಮಲ್ಲಿ ಅದು ಆಡಮ್ ಬ್ರಿಡ್ಜ್ ಅಂತ ಕರೀತಾರೆ. ಬಟ್ ಅಲ್ಲಿ ಮೇಲೆ ಓಡಾಡೋಕ್ಕೆ ದಾರಿ ಇಲ್ಲ, ಬಟ್ ಕೆಳಗಡೆ ಬಂಡೆ ಕಲ್ಲಿದೆ, ಅಲ್ಲಿ ಹಡಗುಗಳು ಪಾಸ್ ಆಗಲ್ಲ. ಇದನ್ನು ಓಪನ್ ಮಾಡಿ ಕೊಟ್ರೇ ನಾವು ಸೇತು ಸಮುದ್ರ ಆಗುತ್ತೆ. ಓಪನ್ ಮಾಡಿದ್ರೆ ನಮ್ಮ ರಾಮ ಸೇತು ಧಕ್ಕೆ ಮಾಡಿದ್ವಿ ಅಂತ ಬೇಜಾರಾಗುತ್ತೆ. ಈ ಸೆಂಟಿಮೆಂಟ್ ಕಾರಣಕ್ಕೆ ಬೃಹತ್ ಹಡಗುಗಳ ಓಡಾಟ ಇಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಚಿಕ್ಕ ಚಿಕ್ಕ ಹಡಗುಗಳು ಪಾಸ್ ಆಗ್ತವೆ. ಸ್ಮಾಲೆಸ್ಟ್ ಹಡಗುಗಳು ಪಂಬನ್ ಬ್ರಿಡ್ಜ್ ಅಡಿನಲ್ಲೇ ಆ ಕಡೆಗೆ ಪಾಸ್ ಆಗ್ತವೆ. ಇದಿಷ್ಟು ಮಾಹಿತಿ ನಿಮಗೋಸ್ಕರ ಸ್ನೇಹಿತರೆ. ಏನು ಪಂಬನ್ ಬ್ರಿಡ್ಜ್ ಹೇಳಿದ್ನಲ್ಲ, ಈ ಥರ ವರ್ಟಿಕಲ್ ಅಂದರೆ ಹಿಂದ್ಗಡೆ ಇದೆಲ್ಲ ವೈಟ್ ಕಲರ್, ಹಿಂಗೆ ಮೇಲಕ್ಕೆ ಹೋಗುತ್ತೆ ರೈಲ್ವೆ ಟ್ರ್ಯಾಕ್. ಅದಿಷ್ಟು ಭಾಗದಲ್ಲಿ ಹಡಗು ಪಾಸ್ ಆದ ನಂತರ ಮತ್ತೆ ಕೆಳಗೆ ಬಂದು ಕೂತ್ಕೊಂಡು ಕನೆಕ್ಟಿವಿಟಿ ಆಗುತ್ತೆ. ಇಲ್ಲಿರೋದು ರೋಡ್ ಟ್ರ್ಯಾಕ್. ಇದು ರೋಡ್ ಟ್ರ್ಯಾಕ್ ಹಿಂಗೆ ಓಪನ್ ಆಗಿ ಮತ್ತೆ ಹಿಂಗೆ ಕೂಡ್ಕೊಳ್ಳುತ್ತೆ. ಇದು ರಸ್ತೆಯ ಮಾರ್ಗ. ಇದು ಪಂಬನ್ ಬ್ರಿಡ್ಜ್ನ ವಿಶೇಷ. ಹೀಗೆ ಹಲವಾರು ವಿಚಾರಗಳನ್ನು ವಿತ್ ಪಿಕ್ಚರ್ ನಿಮಗೆ ಪರಿಚಯ ಮಾಡಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಇವತ್ತು ನಿಮಗೆ ಭೂಮಿಯ ಸೃಷ್ಟಿ ಮತ್ತು ಇತರ ಪ್ರಮುಖಾಂಶಗಳನ್ನು ತಿಳಿಸಿದ್ದೀನಿ. ಇಷ್ಟೊತ್ತರೆಗೂ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.